ते जगत शाश्वते मते एकया यान्ति नावर्त्यम् अन्यया वर्तते पुनः ಶುಕ್ಲಗತಿ ಕೃಷ್ಣಗತಿ ಅಂತ ಹೇಳಿ ಜಗತ್ತಿಗೆ ಶಾಶ್ವತವಾಗಿ ಅನಾದಿ ಕಾಲದಲ್ಲಿ ಇರತಕ್ಕಂತ ಎರಡು ಗತಿ. ಒಂದಿಂದ ಹೋದವನು ಅಂದ್ರೆ ಶುಕ್ಲ ಮಾರ್ಗದಿಂದ ಹೋದವನು ವಾಪಸ್ ಬರೋದಿಲ್ಲ, ಕೃಷ್ಣ ಮಾರ್ಗದಿಂದ ಹೋಗುವವನು ವಾಪಸ್ ಬರ್ತಾನೆ ಶ್ಲೋಕಾರ್ಥ. ಶುಕ್ಲ ಕೃಷ್ಣೇ ಶುಕ್ಲಾಚ ಕೃಷ್ಣಾಚ ಶುಕ್ಲ ಕೃಷ್ಣೇ. ಶುಕ್ಲ ಕೃಷ್ಣ ಮೂಲ ಪದ, ಅದು ದ್ವಂದ್ವ ಸಮಾಸ ಅಂತ ತೋರಿಸ್ತಾ ಇದ್ದಾರೆ. ಶುಕ್ಲ ಮತ್ತು ಕೃಷ್ಣವೇ ಶುಕ್ಲ. ಶುಕ್ಲ ಅಂದ್ರೆ ಶುದ್ಧ ಅಂತ, ಶುದ್ಧವಾದ ಮಾರ್ಗ, ಉಪಾಸನಾ ಮಾರ್ಗ. ಕೃಷ್ಣ ಅಂದ್ರೆ ಮಿಶ್ರಿತವಾದ, ಪುಣ್ಯ ಪಾಪ ಮಿಶ್ರಿತವಾದ ಅಥವಾ ದೋಷಯುಕ್ತವಾದ ಅರ್ಥ. ಮಾರ್ಗ ಕೃಷ್ಣ ಮಾರ್ಗ. ಅವನು ಜ್ಞಾನ ಪ್ರಕಾಶಕತ್ವ ಶುಕ್ಲ, ತದಭಾವ ಕೃಷ್ಣ. ಜ್ಞಾನದಿಂದ ತೋರಿ ಬರುವಂತಹ ಮಾರ್ಗವಾದ್ರಿಂದ ಅದು ಶುಕ್ಲ ಮಾರ್ಗ. ಜ್ಞಾನ ಅಂದ್ರೆ ಉಪಾಸನೆ, ಉಪಾಸನೆಯಿಂದ ತಿಳಿದು ಬರುವಂತಹ ಮಾರ್ಗ ಉತ್ತರಾಯಣ ಮಾರ್ಗ, ಅದನ್ನ ಅದು ಶುಕ್ಲವಾದ ಮಾರ್ಗ. ಇನ್ನೊಂದು ಅದಿಲ್ಲ, ಉಪಾಸನೆ ಇಲ್ಲ, ಬರೀ ಅಜ್ಞಾನ ಪ್ರಭವಾದ ಕ್ರಿಯೆಯಿಂದ ನಡೆಯುವಂಥದ್ದು. ಕರ್ಮ ಇದೆಯಲ್ಲ ಅಜ್ಞಾನದಿಂದ ಉಂಟಾಗುವಂಥದ್ದು. ಹಾಗಾದ್ರಿಂದ ಅಜ್ಞಾನದಿಂದ ಉಂಟಾದ ಕ್ರಿಯೆಯಿಂದ ನಡೆದ ಅದು ಬೆಳಕಿಲ್ಲ, ಪ್ರಕಾಶ ಇಲ್ಲ, ವಿವೇಕ ಇಲ್ಲ. ಆದ್ರಿಂದ ಅದು ಕೃಷ್ಣ. ಅದು ಏತೆ ಶುಕ್ಲ ಕೃಷ್ಣೇ ಹಿ ಗತಿ ಜಗತಃ ಇತಿ ಅಧಿಕೃತಾನಾಂ ಜ್ಞಾನಕರ್ಮಣೋ. ಇವುಗಳು ಈ ಶುಕ್ಲ ಕೃಷ್ಣ ಅನ್ನೋದು ಈ ಎರಡು ಗತಿ ಇದೆಯಲ್ಲ ಈ ಜಗತ್ತಿಗೆ ಅಂದ್ರೆ, ಜಗತ್ತಿನ ಪ್ರಪಂಚಕ್ಕಲ್ಲ ಅಲ್ಲ, ಜ್ಞಾನ ಕರ್ಮಕ್ಕೆ ಅಧಿಕಾರ ಆದವರಿಗೆ ಅಂತ. ಯಾರ್ಯಾರು ಉಪಾಸನೆಗೂ ಕರ್ಮಕ್ಕೂ ಅಧಿಕಾರಿ ಆಗಿದಾರೋ ಅವರಿಗೆ ಈ ಎರಡು ಮಾರ್ಗ ಅಂತ. ಈ ಜ್ಞಾನ ಕರ್ಮಕ್ಕೆ ಅಧಿಕಾರಿ ಅಂದ್ರೆ ಈ ಜಗತ್ತಿನಲ್ಲೂ ಜ್ಞಾನ ಕರ್ಮಕ್ಕೆ ಅಧಿಕಾರಿಗಳೇ. ಶಾಸ್ತ್ರೀಯ ಕರ್ಮಕ್ಕೆ ಅಂದ್ರೆ ಇಷ್ಟಾಪೂರ್ತ ದತ್ತ ಇದೆಯಲ್ಲ, ಇಷ್ಟ ಇದೆ ಹೋದ್ರೆ ಪೂರ್ತ ದತ್ತ ಎಲ್ಲರೂ ಮಾಡ್ಬೋದು, ವಿದೇಶದವರು ಮಾಡ್ಬೋದು. ಪುಣ್ಯಕರ್ಮ ಅವ್ರಿಗೂ ಉಂಟು. ಉಪಾಸನೆ ಅಂತೂ ರಾಮೋಪಾಸನೆ, ಶಿವೋಪಾಸನೆ, ನಾರಾಯಣ ಎಲ್ಲ ಮಾಡ್ಬೋದು. ನ ಜಗತಃ ಸರ್ವಸೀವ ಏತೆ ಗತಿ ಸಂಭವತಃ ಅನ್ಬಿಟ್ಟು ಭಾಷೆಗಾರ. ಜಗತ್ತಿನ ಎಲ್ಲರಿಗೂ ಈ ಗತಿ ಹೊಂದಲ್ಲ ಅಂತ, ಇದು ತಪ್ಪು, ಇದು ಸರಿಯಾಗಲ್ಲ. ಇದು ಜಗತ್ತಿನ ಎಲ್ಲರಿಗೂ ಅಂದ್ರೆ ಎಲ್ಲಾ ಪ್ರಾಣಿಗಳಿಗೆ ಹೊಂದಲ್ಲ ಅಂತ ಬೇಕಾದ್ರೆ ಹೇಳ್ಬೋದು. ಕರ್ಮನ ಬೇರೆ ಪೂರ್ತ ಕರ್ಮ ಇದೆಯಲ್ಲ. ಅಚ್ಚರಿ ಅಲ್ಲ, ಜಗತ್ತಿನಲ್ಲಿ ಇಲ್ಲಿ ಶುಕ್ಲ ಕೃಷ್ಣ ಅಧಿಕೃತ ಜ್ಞಾನ ಕರ್ಮಣೋ ಅಂದ್ರು. ಜ್ಞಾನ ಕರ್ಮಕ್ಕೆ ಅಧಿಕಾರಿ ಯಾರು ಅವ್ರು ಹೇಳಿದಾರ? ಅಲ್ಲ, ಜ್ಞಾನ ಕರ್ಮನ ಕರ್ಮನ ಯಾವ್ಯಾವ ಕರ್ಮ ಎಲ್ಲವೂ ಇಷ್ಟಪೂರ್ತ ಪೂರ್ತ ದತ್ತವು ಕರ್ಮ ಇದ್ದಾನೆ. ಪೂರ್ತ ದತ್ತ ಎಲ್ರಿಗೂ ಅಧಿಕಾರ ಉಂಟು. ಪೂರ್ತ ರೋಡ್ ಕಟ್ಸೋದಕ್ಕೆ, ಊಟ ಹಾಕೋದಕ್ಕೆ, ಬಾವಿ ತೊಡೋದಕ್ಕೆ ಯಾಕೆ ಅಧಿಕಾರ ಇಲ್ಲ? ಶಾಸ್ತ್ರೀಯ ಬಲ್ವೇ? ಶಾಸ್ತ್ರೀಯ ಕರ್ಮ ಇದು ಪೂರ್ತ ದತ್ತ. ಅಷ್ಟಿ ಸಮರ್ಥ ವಿದ್ವಾಸರೇ ಅಲ್ಲಪ್ಪ, ಬಡವರಿಗೆ ಕಟ್ಟಿಸ್ತೀನಿ, ಬಡವರಿಗೆ ದಾನ ಮಾಡಿ. ಮಾರ್ಗ ಸಿಗ್ಬೇಕಾಗಿಲ್ಲ, ಉತ್ತರ ದಕ್ಷಿಣ ಮಾರ್ಗ ಸಿಗ್ಬಹುದಲ್ಲ. ಯಾಕ್ರಿ ಅವ್ರಿಗೆ ಅಷ್ಟಿತ್ತು ಸಾಮರ್ಥ್ಯ ಇದ್ದೇ ಇದೆಯಲ್ಲ ಅವ್ರಿಗೆ. ಅಲ್ಲ ಅವ್ರೊಳೆ ಅರ್ಥಿತ್ವ, ಸಾಮರ್ಥ್ಯ, ಆಮೇಲೆ ಶಾಸ್ತ್ರದಲ್ಲಿ ಅಪರ್ಯುದಸ್ತತ್ವ ಮಾಡೋದೇ ಇಲ್ಲ ಅವ್ರು. ಎಲ್ಲಾನು ಎಲ್ಲಾ ಕರ್ಮಕ್ಕೂ ಅಷ್ಟೇ. ಶಾಸ್ತ್ರ ಇವ್ರಿಗೆ ಅಧಿಕಾರ ಇಲ್ಲ ಅಂದ್ರೆ ಮುಗೀತು ಅಷ್ಟೇ. ಹೇಳಿಲ್ಲ ಅವ್ರಿಗೆ ಇದೆಲ್ಲ ಸ್ಪಷ್ಟವಾಗಿ ಹೇಳಿಲ್ದೇ ಇರ್ಬೋದು. ಅದು ಸೂತ್ರಕಾರರು ಏನ್ ಹೇಳಿದಾರೆ ನೋಡ್ಬೇಕು. ಪೂರ್ತ ಕರ್ಮಕ್ಕೆ ಇಂಥವರೇ ಅಧಿಕಾರಿಗಳು ಮಾಡೇ ಇಲ್ಲ. ಪೂರ್ತ ಕರ್ಮ ಇವರು ಸೂತ್ರಕಾರರೆಲ್ಲ ಏನ್ ಮಾಡಿದಾರೆ ಅವ್ರೆ? ಅದಕ್ಕೆ ಇವಾಗ ಶಬರ ಸ್ವಾಮಿಗಳಾಗ್ಲಿ, ಜೈಮಿನಿಗಳು ಪೂರ್ತ 4 ವರ್ಣದವರೆಗೂ ವೇದೋಕ್ತ ಕರ್ಮ ಉಂಟು ಮಾಡಿದ್ದಾರೆ. ಒಳ್ಳೆ ಒಂದು ಆ ಜಾಗ ನೀವೇ ಹೇಳ್ತಿರಲ್ಲ, ಆ ಸೇತು ಹಿಮಾಚಲ ಇಷ್ಟರಲ್ಲೇ ಆಗ್ಬೇಕು. ಶಾಸ್ತ್ರೀಯ ಕರ್ಮಕ್ಕೆ ಇದಕ್ಕೆ ಇದು ಶಾಸ್ತ್ರೀಯ ಕರ್ಮವೇ. ಅಗ್ನಿಹೋತ್ರಾದಿ ಕರ್ಮಕ್ಕೆ ಇದು ಜಪ ಕೇವಲ ಪುರುಷ ಮಾತ್ರ ಸಂಬದ್ಧವಾದಕ್ಕೆ ಎಲ್ಲರೂ ಅಧಿಕಾರಿಗಳೇ ಸೂತ್ರ ನಿರ್ಣಯ ಮಾಡಿದಾರಲ್ಲ.
ಪುರುಷ ಮಾತ್ರ ಸಂಬದ್ಧವಾದ ಜಪೋಪವಾಸಾದಿ ಕರ್ಮಗಳಿಗೆ ಪುರುಷ ಮಾತ್ರಕ್ಕೆ ಆದ್ರಿಂದ ಎಲ್ಲರೂ ಸರಿ, ಅದು ಚಿತ್ತ ಶುದ್ಧಿಗೆ ಹೋಗುವಂತದ್ದು. ಯಾಕೆ ಅದು ಕಾಮ್ಯ ಮಾಡ್ಬೋದು, ಕಾಮ್ಯವ ಮಾಡ್ಬೋದು. ಹಾ ಅಲ್ಲ, ಇವಾಗ ಲೋಕದ ಕಲ್ಪನೆ ಬರುತ್ತಲ್ಲ ಒಳ್ಳೆ ಶಾಸ್ತ್ರದಲ್ಲಿ. ಇವಾಗ ಸ್ವರ್ಗ ಒಟ್ಟು ಈಗ ದತ್ತ ಅಂದ್ರೆ ದಾನನ ಹಾ ಪಾತ್ರರಿಗೆ ಆ ಕ್ಷೇತ್ರ ನೋಡಿ ಅಲ್ಲ ಇದಕ್ಕೆ ಅನ್ನದಾನ ಮಾಡೋದು. ಪಾತ್ರ ಏನ್ ಬ್ರಾಹ್ಮಣ ಬೇಕಲ್ಲಪ್ಪ, ಅನ್ನದಾನ ಎಲ್ರಿಗೂ ಮಾಡ್ಬೋದು. ಅಲ್ಲ ಅನ್ನದಾನ ಮಾಡಿದ್ರು ಪುಣ್ಯ ಲೋಕ ಆಗತ್ತೆ. ಅಲ್ಲ ಒಳ್ಳೆ ಹಾಗ ನೀವ್ ಹೇಳ್ತಿರೋದು ಈಗ ಮ್ಲೇಚ್ಛರು ಯಾರೋ ಇರ್ತಾರೆ, ಮಾಡ್ಬೋದು, ಯಾಕೆ ಮಾಡ್ಬಾರ್ದು? ಅವ್ರಿಗೆ ಸ್ವರ್ಗ ಸಿಗುತ್ತೆ ಅಂತ ಯಾಕೆ ಇದ್ದೀರಾ? ಸಿಗ್ಬಾರ್ದು? ಅಲ್ಲ, ಸಿಕ್ಬಹುದು ಸಿಕ್ಕಬಾರ್ದು ನನಗೇನ್ ಅದ್ರಲ್ಲಿ ಆಗ್ರಹ ಇಲ್ಲ. ಅದಲ್ಲ, ನಾ ಹೇಳ್ತಿರೋದು ಅವರು ಅನ್ನದಾನ ಮಾಡಿದ್ರು, ಅವರು ಬಡಬಗ್ಗರಿಗೆ ಕೊಟ್ರು, ಯಾಕೆ ಅವ್ರಿಗೆ ಪುಣ್ಯ ಇಲ್ಲ? ಅಲ್ಲ, ಪುಣ್ಯ ಇಲ್ಲ ಅಂತಿಲ್ಲ ಅವ್ರಳೆ. ಈ ಶಾಸ್ತ್ರೀಯ ಚೌಕಟ್ಟಲ್ಲಿ ಒಂದಿದೆಯಲ್ಲ ಲೋಕಗಳು, ಶಾಸ್ತ್ರೀಯ ಚೌಕಟ್ಟು, ಅಗ್ನಿಹೋತ್ರಾದಿ ಕರ್ಮ ಚೌಕಟ್ಟು ಬೇರೆ. ಗುರುಗಳೇ ಅತಿದೇಶ ಮಾಡ್ಕೋಬೇಕು ನಾವು. ಅಲ್ಲಪ್ಪ, ಇದಿಷ್ಟು ಶಾಸ್ತ್ರೀಯ ಚೌಕಟ್ಟೆ. ಮನುಷ್ಯರಿಗೆ ಬ್ರಹ್ಮಜ್ಞಾನ ಅಧಿಕಾರ ಅಂತ ಬಿದ್ದೋಯ್ತು ಅವಾಗ. ಈ ಕರ್ಮ ವಿಚಾರ ಬೇರೆ, ಜ್ಞಾನ ವಿಚಾರ ಬೇರೆ. ಅಲ್ಲ, ಜ್ಞಾನ ವಿಚಾರದ ಅಧಿಕಾರ ಅದು ಸಾಧನೆ ಬೇಡವನವ್ರಿಗೆ. ಸಾಧನೆ ಇರ್ಲಿ, ಸಾಧನೆ ನೀವು ಆ ಸಾಧನೆ ಕಾಮ್ಯ ಮಾಡಿದ್ರೆ. ಅಲ್ಲ ಒಳ್ಳೆ ಅದು ಪ್ರತ್ಯಕ್ಷ ಫಲ, ಚಿತ್ತಶುದ್ಧಿ ಆಗೋದು. ಏನೇ ಆಗಿದ್ರೆ ತತ್ವಜ್ಞಾನ ಕರ್ಮಕ್ಕೆ ಅತಿದೇಶ ಮಾಡ್ಕೊಂಡಂಗೆ ಜ್ಞಾನಕ್ಕೂ ಅತಿದೇಶ ಮಾಡ್ಕೊಳ್ಳಿ ಅಂತಾರ. ಅವಾಗ ಒಳ್ಳೆ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಪುಣ್ಯ ಇದೆ. ಇಲ್ಲ, ಇದು ಅನುಭವ ವಿಚಾರ. ಸೂಕ್ತ ಭಾಷೆಯಲ್ಲಿ ಜಪೋಪವಾಸಾದಿ ಕರ್ಮಕ್ಕೆ ಎಲ್ಲರೂ ಅಧಿಕಾರ ಅಂತ ಹೇಳ್ಬಿಟ್ಟಿದ್ದಾರೆ. ಜಪೋಪವಾಸಾದಿ ಕರ್ಮ ತೀರ್ಥಕ್ಕಿಂತ. ಹಾಗಾಗಿ ಆದಿ ಶಬ್ದದಿಂದ ಅನ್ನದಾನ ಮಾಡೋದು, ಬಡವರಿಗೆ ಉಪಕಾರ ಮಾಡೋದು, ಸೋಷಿಯಲ್ ವರ್ಕ್ ಮಾಡೋದು ತುಂಬಾ ಗುರುಗಳೇ ಪುಣ್ಯ ಕರ್ಮ ಅಲ್ಲ ಇದೆ ಅನ್ನೋದ್ರ ಬಗ್ಗೆ ಅಲ್ಲ ಚರ್ಚೆ. ಶಾಸ್ತ್ರ ದೃಷ್ಟ ಲೋಕಗಳು ಲಭ್ಯವಾ ಇಲ್ವಾ ಅನ್ನೋದು ಚರ್ಚೆ. ಆಗಲ್ಲ, ಅದು ಶಾಸ್ತ್ರನೇ ತಿಳಿಸ್ಕೊಡ್ಬೇಕು. ಶಾಸ್ತ್ರ ಇವಾಗ ಅಧಿಕಾರಿಗಳು ಯಾರು ಅಂತ 4 ಕ್ಯಾಟಗರಿ ಹೇಳಿದೆ ಅವನಿಗೆ ಸಾಮರ್ಥ್ಯ ಇದೆ ಅನ್ಬಿಟ್ರೆ ಅವ್ರಿಗೆ ಅಲ್ಗದೇ ಅಲ್ವಲ್ಲ. ಅದೇ ಅದು ನೋಡ್ಬೇಕು ಇದ್ರಲ್ಲಿ ಯಾವ ತರ ದೇಶ ಮಾಡಿದ್ದಾರೆ. ವೇದಾಚರಣೆಗೆ ಅಲ್ಗಳಿದೆ, ಅಗ್ನಿಹೋತ್ರಕ್ಕೆ ಅಲ್ಗಳಿದೆ. ಒಂದು ಮಾತ್ರಕ್ಕೆ ಅನ್ನದಾನ ಮಾಡ್ಬೇಡ, ಅಥವಾ ಬಡವರ ಬಗ್ಗರಿಗೆ ಬಟ್ಟೆ ಬರಿ ಕೊಡ್ಬೇಡ, ಮಾಡ್ಬೇಡ ಅನ್ನೋದ್ರ ಚರ್ಚೆ ಅಲ್ಲ. ಪುಣ್ಯ ಉಂಟು ಒಪ್ಕೊಂಡಿದೆ. ಅಲ್ಲ ಅವ್ರೊಡೆ ಇವಾಗ ಎಷ್ಟೊಂದ್ಸಲ ಈ ಮ್ಲೇಚ್ಛ ದೇಶದಲ್ಲಿ ಒಂದ್ ಕರ್ಮ ಅಗ್ನಿಹೋತ್ರಾದಿ ಕರ್ಮ ಮಾಡಿದ್ರು ಅಲ್ಲ, ಸರಿ. ಅವಾಗ ಒಂದಕ್ ನೀವು ಸಂಕೋಚ ಮಾಡ್ತಿದ್ದೀರಾ, ಶಾಸ್ತ್ರನ ಅಧಿಕಾರ ಇಲ್ಲ. ಅದು ಶಾಸ್ತ್ರನೇ ಬಾಯ್ಬಿಟ್ಟು ಶಾಸ್ತ್ರನೇ ಬಾಯ್ಬಿಟ್ಟು ಇದೀಗ ಅಧಿಕಾರ ಇಲ್ಲ ಅಂತ ಹೇಳಿದೆ. ಅಗ್ನಿಹೋತ್ರಕ್ಕೆ ಬೆಳೆಸಿಲ್ಲ ಗುರುಗಳೇ. ಇದು ಶಾಸ್ತ್ರದ ರಚನೆ ಒಂದು ಚೌಕಟ್ಟಲ್ಲಿ ಇಟ್ಕೊಂಡ್ ಮಾಡಿರೋದು. ಅದಕ್ಕೆ ಶಾಸ್ತ್ರ ಚೌಕಟ್ಟಲ್ಲಿ ಮೊದ್ಲೇದು ಒಂದು, ಅದ್ರ ಪುರುಷ ಮಾತ್ರ ಸಂಬದ್ಧವಾದ ಕರ್ಮ ಇನ್ನೊಂದು, ಅದು ಪುರುಷ ಮಾತ್ರ. ಅದಕ್ಕೂ ಪುಣ್ಯ ಉಂಟು, ಅದಕ್ಕೂ ಲೋಕ ಉಂಟೇ ಉಂಟು. ಪುಣ್ಯಕರ್ಮಕ್ಕಲ್ಲ. ಪುಣ್ಯಕರ್ಮ ಲೋಕ ಇಲ್ಲ ಅಂದ್ರೆ ಯಾಕೆ ಪುಣ್ಯಕರ್ಮ ಮಾಡ್ತಾರ? ಅಲ್ಲ, ಇವಾಗ ಕರ್ಮದ ಕ್ಯಾಟಗರಿನಲ್ಲಿ ಇಷ್ಟಾಪೂರ್ತದತ್ತ 3 ಸೇರಿದೆ. ಹೌದು. ಯಾರಿಗೆ ಇಷ್ಟ ಮಾಡಕ್ಕೆ ಈಗ ಧನಕಾಸಿರಲ್ವೋ, ಇನ್ನೊಂದು ಯಾವ್ದೋ ಕೊರತೆ ಇರುತ್ತೋ, ಯಾವ್ದೋ ಅಂಗವಿಕಲತೆ ಇದೆ, ಅಂಥವ್ರು ಪೂರ್ತ ದತ್ತ ಮಾಡ್ಕೋಬಹುದು. ಒಂದ್ ರೀತಿ ಅರ್ಥ ಮಾಡೋದಾದ್ರೆ ಈ ಶಾಸ್ತ್ರ ಏನು ಮ್ಲೇಚ್ಛರನ್ನ ಇಟ್ಕೊಂಡು ಇನ್ನೊಬ್ರನ್ನ ಇಟ್ಕೊಂಡು ಏನು ಬರೀಲಿಲ್ಲ. ಅಧಿಕಾರೋತಿ ಶಾಸ್ತ್ರ ಅಂತಿದ್ದಾರೆ. ಮನುಷ್ಯರನ್ನು ಅಧಿಕಾರ ಮಾಡ್ಕೊಡೋದು. ಯಾರ್ಯಾರಿಗೆ ಪುಣ್ಯ ಪಾಪ ಸಂಬಂಧ ಇದೆಯೋ ಅವರೆಲ್ಲರೂ ಅಧಿಕಾರಿಗಳೇ. ಪುಣ್ಯ ಪಾಪದಲ್ಲಿ ಕರ್ಮ ನಿಮಗೊಂದ್ ಬೇರೆ ಇರ್ಬೋದು, ಅವ್ರಿಗೊಂದ್ ಬೇರೆ ಇರ್ಬೋದು, ಅದು ಒಪ್ಕೋತೀನಿ. ಎಲ್ಲರಿಗೂ ಒಂದೇ ಕರ್ಮ ಇಲ್ಲ ಅಂತ. ಪುಣ್ಯ ಕರ್ಮಕ್ಕೆ ಎಲ್ಲರಿಗೂ ಅಧಿಕಾರ ಉಂಟು. ಪುಣ್ಯಕರ್ಮ ಮಾಡೋದಕ್ಕೆ ಇವ್ರ ಅಗ್ನಿಹೋತ್ರ ಮಾಡಕ್ಕೆ ಆಗದೆ ಇದ್ದವ್ರು, ಯಾವ್ದಾರು ತೊಂದ್ರೆ ಇದ್ದವ್ರು ಅಂದ್ರಲ್ಲ, ಜ್ಞಾನಕ್ಕೆ ಕುರುಡ್ರು ಕುಂಟ್ರು ಮಾತ್ರ ಅರ್ಹರು ಅಂತ ಹೇಳ್ತಾರಲ್ಲ, ಹಂಗಾಗಲ್ವಾ ಈಗ ಹೇಳಿದ್ರೆ? ಸನ್ಯಾಸಕ್ಕೆ ಹಾಗೆ ಹೇಳ್ದಂಗ ಇಲ್ಲಿ ಎರಡನ್ನ ಮಿಕ್ಸ್ ಮಾಡ್ತಾ ಇದೀವಿ ನಾವು. ಒಂದು ಜ್ಞಾನ ಪ್ರಕರಣ ಅಲ್ಲ, ಒಟ್ಟು ಶಾಸ್ತ್ರ ಏನಿರುತ್ತೆ, ಮನುಷ್ಯರನ್ನೇ ಇಟ್ಕೊಂಡು ಶಾಸ್ತ್ರ ಹೊರಟಿದೆ ಅಂತ ಮೊದಲೇ ವಾಕ್ಯ. ಮನುಷ್ಯರನ್ನ ಇಟ್ಕೊಂಡು ಹೊರಟಾಗ ಎಲ್ಲಾ ಮನುಷ್ಯರಿಗೂ ಎಲ್ಲಾ ಕರ್ಮ ಆಗಲ್ಲ ಅನ್ನೋದು ನಿಜ. ಅದು ನಿಜ. ಅದು ಯಾರಿಗೆ ಯಾವ್ದು ಆಗತ್ತೋ, ಯಾವ್ದನ್ನ ಯಾರು ನಿಷೇಧ ಮಾಡಿಲ್ವೋ ಅದು ಅವ್ರು ಮಾಡಿದ ಉತ್ತಮ ಗತಿ ಪಡ್ಕೋಬಹುದಾ? ಯಾಕೆ ಆಗ್ಬಾರ್ದು? ಪಡ್ಕೋಬಹುದು, ಯಾರಿಲ್ಲ ಅಂತೀರ. ಅದಕ್ಕೆ ಇವಾಗ ಯಾರಿಗೂ ಇಷ್ಟ ಇಲ್ಲ, ಪೂರ್ತ ದತ್ತ ಮಾಡ್ಕೊಂಡು ಉತ್ತಮ ಗತಿ ಪಡ್ಕೋಬಹುದು ಅವರು. ಹೂಗಳೇ ನೀವು ಹೇಳಿದ್ರಿ ಇವಾಗ ಎಲ್ಲೋ ಫಾರಿನ್ ಅಲ್ಲಿ ಮಾಡಿದ್ರು ಅದು ಒಂದೇನೆ, ಯಾವ್ದೋ ದೇಶದಲ್ಲಿ ಮಾಡಿದ್ರು ಅದು ಒಂದೇನೆ. ಪುಣ್ಯ ಫಲ ಇರ್ಬೋದು, ಅದು ಅವ್ರವ್ರ ಇದಕ್ ಸೀಮಿತ ಆಗಿರೋದು. ಗತಿ ಹಂಗಾರೆ ಸ್ವರ್ಗಕ್ಕೆ ಬರ್ತಾರೆ ಅಂತೀರಾ? ಬರ್ಬಾರ್ದು, ಬರ್ದೇ ಇರೋದು ಅದು ಯಾರು ಪ್ರೂವ್ ಮಾಡಕ್ಕಾಗಲ್ಲ. ಅವ್ರನ್ನ ಈ ಶಾಸ್ತ್ರ ತನ್ನ ಚೌಕಟ್ಟಲ್ಲಿ ಇಟ್ಕೊಂಡು ಹೇಳೇ ಇಲ್ಲ ಅವ್ರನ್ನ.
ಶಾಸ್ತ್ರ ಚೌಕಟ್ಟು ಹೇಳಿದ್ರೆ ನೀವ್ ಹೆಂಗ್ ತೀರ್ಮಾನ ಮಾಡ್ತೀರಾ? ಅಂದ್ರೆ ಶಾಸ್ತ್ರ ಸ್ವರ್ಗ ಬರೀ ಅವಾಗ ಭಾರತೀಯರಿಗೆ ವಾಕ್ಯ ಮಾತ್ರನಾ? ನೋಡ್ಬೇಕು ಯಾವ ತರ ಶಾಸ್ತ್ರ ಈ ಇದೆ. ಪುಣ್ಯಕರ್ಮ ಅಂತ ಹೇಳಿದೆ. ಈ ಪುಣ್ಯಕರ್ಮಕ್ಕೆ ಇಂಥವ್ರ ಅಧಿಕಾರಿ ಅಲ್ಲ, ಇಂಥವ್ರ ಅಧಿಕಾರಿ ಮಾಡಿದೆ. ಅದು ಪೂರ್ತಕ್ಕೆ ಅಂದ್ರೆ ಅನ್ನದಾನ ಮಾಡೋದು, ಸೋಷಿಯಲ್ ವರ್ಕ್ ಮಾಡೋದು, ಬಡಬಗ್ಗರಿಗೆ ಊಟ ಬಟ್ಟೆ ಬಲಿ ಕೊಡೋದು, ಆಸ್ಪತ್ರೆ ಕಟ್ಸೋದು, ರೋಡ್ ಕಟ್ಸೋದು, ಇದು ಪುಣ್ಯಕರ್ಮ ಅಂತ ಒಪ್ಕೊಂಡಿದೆ ಶಾಸ್ತ್ರ. ಹೌದು. ಅದಕ್ಕೆ ಬೇರೆಯವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಿಲ್ಲ. ಇವ್ರಿಗೆ ಅಧಿಕಾರ ಇಲ್ಲ. ಗುರುಗಳೇ ಬೇರೆಯವರು ಅಂದ್ರೆ ಈ ವರ್ಣಾಶ್ರಮ ವ್ಯವಸ್ಥೆ ಬಿಟ್ಟು ಬೇರೆಯವರು ಅಂತ ನೀವು ಮಾಡ್ತಾ ಇದ್ದೀರಾ? ಅವ್ರಿಗೆ ನಾನ್ ವರ್ಣಾಶ್ರಮದ ವ್ಯವಸ್ಥೆ ಒಳಗೆ ಇರೋದು ಇದೆಲ್ಲ ಅಂತ ಇದೀನಿ. ಯಾಕೆ ವರ್ಣಾಶ್ರಮ ಬಿಟ್ಟು ಇದೆ ಅದಕ್ಕೆಲ್ಲ ಪುರುಷ ಮಾತ್ರ ಜಪೋಪವಾಸ ಅವ್ರಿಗೆ ನೀವು ವರ್ಣಾಶ್ರಮ ಬಿಟ್ಟವರಿಗೆ ಅಧಿಕಾರ ಇಲ್ಲ ಅಂತ ಮಾಡಿದ್ರೆ ಅವ್ರಿಗೆ ಸಾಧನೆ ಇಲ್ಲ ಅಂತ ಬಿಡುತ್ತೆ ಆತ್ಮಜ್ಞಾನಕ್ಕೆ. ಅಲ್ಲ ಅವ್ರು ನಮ್ ಈ ಚೌಕಟ್ಟಿಗೆ ಬರದೇ ಇಲ್ವಲ್ಲ. ಯಾವ್ಯಾವ ಬರ್ತೀನಿಂದಪ್ಪ ಅವನಲ್ಲಿ ಯಾರೋ ಮ್ಲೇಚ್ಛ ಬರ್ತೀನಿ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ನಂಗೆ ಪುಣ್ಯ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ ಕೇಳ್ತೇನೆ ನಿಮ್ಮ ಹತ್ರ. ಜನ್ಮತಃ ಅವನಿಗೆ ಅಧಿಕಾರನೇ ಇಲ್ಲ. ಈ ಪುಣ್ಯಕರ್ಮ ಮಾಡಿದ ಅಧಿಕಾರ ಇಲ್ಲ ಏನ್ ಮಾಡ್ಕೊಳ್ಳಿ, ಅವ್ರ ಶಾಸ್ತ್ರ ಏನೋ ಹೇಳ್ಕೊಳತ್ತೆ ಅವ್ರೊಳೆ. ಪುಣ್ಯ ಮಾಡ್ಬೋದು, ನಮ್ ಜಾತಿ ಅನ್ನದಾನ ಮಾಡೋದು ಪುಣ್ಯ ಇಲ್ಲ ಅಂತೀರ. ಗೊತ್ತಿಲ್ಲಪ್ಪ, ಇದು ಒಂದ್ ಸ್ವಲ್ಪ ಇದು ಕಾಂಟ್ರವರ್ಷಿಯಲ್ ಆಯ್ತು. ಇದು ಬಹಳ ಕಾಮನ್ ಆಗಿರ್ತಕ್ಕಂಥ ವಿಚಾರ. ಇದ್ರಲ್ಲಿ ಇದು ಏನ್ ಚರ್ಚೆ ವಿಚಾರ ಇಲ್ಲ. ಇವಾಗ ಸುಳ್ಳು ಹೇಳೋದು ಎಲ್ಲರೂ ಪಾಪನೇ, ಹಿಂಸೆ ಮಾಡೋದು ಎಲ್ಲರಿಗೂ ಪಾಪನೇ, ಹಾಗೆಯೇ ಪರೋಪಕಾರ ಎಲ್ಲರಿಗೂ ಪುಣ್ಯವೇ. ಗುರುಗಳೇ ಸುಳ್ಳು ಹೇಳೋದು ಇದು ಮಾಡೋದು ಅದಕ್ಕೆ ಶಾಸ್ತ್ರ ಏನ್ ಬೇಕಿಲ್ಲ. ಪರೋಪಕಾರ ಎಲ್ರಿಗೂ ಪುಣ್ಯವೇ. ಅಲ್ಲ, ನೀವು ಒಂದ್ ಕಡೆ ಜನರಲೈಸ್ ಮಾಡ್ತೀರಾ, ಒಂದ್ ಕಡೆ ಸ್ಪೆಸಿಫಿಕ್ ಆಗಿ ಹೇಳ್ತೀರಾ. ಈ ಲೋಕಗಳ ಗತಿ ಶಾಸ್ತ್ರದಿಂದಾನೇ ಅಲ್ವಾ ಗೊತ್ತಾಗ? ಹೌದಪ್ಪ. ಈಗ ಅದಕ್ಕೆ ಈ ವರ್ಣಾಶ್ರಮ ವ್ಯವಸ್ಥೆನಲ್ಲಿರೋರ್ಗೆ ಹೇಳಿರೋದು. ಅದನ್ನೇ ಅಧಿಕೃತವಾಗಿ ಇಟ್ಕೊಂಡು ಹೇಳ್ತಾ ಇರೋದು. ವರ್ಣಾಶ್ರಮ ನೆಪವಾಗಿ ಹೇಳಿದೆ ಹೊರತು ವರ್ಣಾಶ್ರಮ ಸೀಮಿತ ಅಂತ ಹೇಳಿಲ್ಲ. ಈ ಪುಣ್ಯ ಕರ್ಮಗಳು ವರ್ಣಾಶ್ರಮಕ್ಕೆ ಸೀಮಿತ ಅಂತ ಹಾಗೆ ಹೇಳಿಲ್ಲ. ಪುಣ್ಯ ಕರ್ಮವನ್ನ ಪ್ರತಿಯೊಬ್ಬ ಮನುಷ್ಯನು ಮಾಡಬಹುದು, ಶಾಸ್ತ್ರವಾಕ್ಯ ಇದ್ದೇ ಇದೆ. ಅಲ್ಲ, ಪ್ರತಿಯೊಬ್ಬ ಮನುಷ್ಯ ವಾಕ್ಯಕ್ಕೆ ಇವಾಗ ಯಾವಾಗ ಈ ಅಗ್ನಿಹೋತ್ರಾದಿ ಕರ್ಮಕ್ಕೆ ವರ್ಣಾಶ್ರಮ ವ್ಯವಸ್ಥೆ ಬೇಕೇ ಬೇಕೋ ಅದನ್ನೇ ಅತಿದೇಶ ಮಾಡ್ಕೋಬೇಕು ನಾವು. ಒಳ್ಳೆ ಗದಿ ಹಾಗಂದ್ಬಿಟ್ರೆ ಅದು ಅವ್ರ ಶಾಸ್ತ್ರ ಹೇಳ್ಕೊಳುತ್ತೆ. ವೇದ ಎಲ್ರಿಗೂ ಶಾಸ್ತ್ರ. ವೇದ ನಾವು ಅವು ಒಬ್ಬ ಇರ್ಲಿ ಬಿಡ್ಲಿ, ವೇದ ಅನ್ನೋದು ವೈದಿಕ ಕರ್ಮ ಹೇಳಬಹುದು. ವೇದೋಕ್ತಿ ಕರ್ಮ ಇಡೀ ಯೂನಿವರ್ಸಲ್ ಆಗಿದೆ. ವೇದೋಕ್ತಿ ಕರ್ಮ ಯಾರ್ಯಾರಿಗೆ ಏನೇನು ವಿಭಾಗ ಮಾಡ್ಕೋಬೇಕು. ವೇದೋಕ್ತಿ ಕರ್ಮ ಇಡೀ ಪ್ರಪಂಚಕ್ಕೆಲ್ಲ ಸಮಾನವಾಗಿದೆ. ವಾಕ್ಯ ಇದೆ, ಏತದ್ದೇಶ ಪ್ರಸೂತಸ್ಯ ಸಕಾಶಾದ್ ಅಗ್ನಿಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಮನುಷ್ಯ ಪೃಥಿವ್ಯಾಂ ಸರ್ವಮಾನವಾಹ, ಭೂಮಿ ಮೇಲೆ ಎಲ್ಲಾ ಮಾನವರು ತಮ್ಮ ತಮ್ಮ ಚರಿತ್ರೆಯನ್ನ ಧರ್ಮಜ್ಞರನ್ನ ತಿಳ್ಕೊಂಡು ಅದಂತೆ ನಡ್ಕೋಬೇಕು ಅಂತ ಹೇಳಿದ್ರಿಂದ ಇವಾಗ ಅದೊಂದೇ ಕಿರಣ್ ಅವ್ರು ಹೇಳಿದ ಪ್ರಕಾರ ಸ್ವರ್ಗ ಅಂದ್ರೆ ಒಂದು ಸ್ಥಳ ಅಲ್ಲ, ಒಂದು ಪ್ಲೇಸ್ ಅಲ್ಲ. ಅವ್ರವ್ರ ಕರ್ಮದ ಪ್ರಕಾರ ಅವ್ರವ್ರೇ ಸೃಷ್ಟಿಸ್ಕೊಳ್ಳೋದು ಸ್ವರ್ಗ ಅಂದ್ರೆ. ಹಾಗಿರೋವಾಗ ಅವ್ರು ಪುಣ್ಯ ಮಾಡಿದ್ದಕ್ಕೆ ಅವ್ರು ಸೃಷ್ಟಿಸ್ಕೋತಾರೆ. ಏನೊಂದು ಲಿಮಿಟೆಡ್ ಪ್ಲೇಸ್ ಅದು ಹೋಗಕ್ಕೆ ಹೇಳಕ್ಕೆ. ತತ್ವ ವಿಚಾರ ಮಿಕ್ಸ್ ಮಾಡಬೇಡಿ ನೀವು, ಅನುಭವ ವಿಚಾರ ಅಲ್ಲ ಇದು. ಇದು ಶಾಸ್ತ್ರೈಕ ಗಮ್ಯ ವಿಚಾರ. ಅವ್ರಿಗೆ ಅಧಿಕಾರ ಉಂಟು ನೀವು ಒಪ್ಕೊಳ್ಳೋದಾದ್ರೆ ಅಲ್ಲ, ಅದ್ ಹೆಂಗ್ ಒಪ್ಕೊಳಕ್ಕಾಗತ್ತೆ? ಅಲ್ಲ ಒಳ್ಳೆ ನಮ್ಮ ಇದ್ರಲ್ಲಿ ಸೀಮಿತವೇ ಅಲ್ಲ ಅವರು. ಇದು ವರ್ಣಾಶ್ರಮ ವ್ಯವಸ್ಥೆ ಕಟ್ಟಬದ್ದವ್ರಿಗೆ ಮಾತ್ರ. ಪುಣ್ಯ ಈ 4 ವರ್ಣದಲ್ಲಿ ಮಾತ್ರ ಪುಣ್ಯ, ಬೇರೆ ಪುಣ್ಯ ಇಲ್ಲ ಎಲ್ಲಿದೆ ವಾಕ್ಯ ಹೇಳಿ. ಅಲ್ಲ, ನಾನ್ ಹೇಳ್ತಿರೋದು ಇಷ್ಟೇ ಅವ್ರಳೆ, ನಮ್ಮ ಶಾಸ್ತ್ರ ಅದನ್ನ ಅತಿದೇಶ ಮಾಡ್ಕೊಳ್ಳೋದು. ಶಾಸ್ತ್ರ ನಮ್ದು ಅಲ್ಲ, ಅವ್ರದ್ದು ಅಲ್ಲ. ಶಾಸ್ತ್ರ ಸ್ವತಂತ್ರ. ಶಾಸ್ತ್ರ ಹೇಳಿದಂತಹ ನಡವಳಿಕೆ ಪ್ರತಿ ಪ್ರಪಂಚದ ಎಲ್ಲರಿಗೂ ಅದು ಯಾರ್ಯಾರು ಯಾವ್ದು ಅರ್ಥ ಆಗುತ್ತೆ ಅವ್ರದ್ದು ಮಾಡ್ಕೊಬೇಕಷ್ಟೇ. ಅಲ್ಲ, ಈ ತರ ಅತಿದೇಶ ಮಾಡಿದ್ರೆ ಇನ್ನೊಂದ್ ಏನಾಗುತ್ತೆ ಗೊತ್ತಾ? ಇವಾಗ ಅವ್ರ ಶಾಸ್ತ್ರದಲ್ಲಿ ಏನೋ ಒಂದ್ ಹೇಳಿರುತ್ತೆ ಅನ್ಕೊಳ್ಳಿ, ಅದು ಯೂನಿವರ್ಸಲ್ ಆಗಿ ಹೇಳಿರುತ್ತೆ. ಅವಾಗ ನಾವು ಅದನ್ನ ಪಾಲಿಸಿದ್ರೆ ನಮಗೂ ಆ ಫಲ ಅಂತ ಹೇಳ್ತಿದ್ದೀರಾ? ಅಲ್ಲ, ಅದು ನಾವು ನಮ್ ಬೈದಕ್ಕೆ ನಮ್ ವೇದ ನಮ್ ಮುಖ್ಯ ಪ್ರಮಾಣ ಹೇಳೋದು, ಅದನ್ನ ಒಪ್ಪಲಿ ಬಿಡ್ಲಿ. ನಾವು ವೇದ ಪ್ರಮಾಣಕ್ಕೆ ಹೋಗೋರಲ್ಲ. ಅದು ಎಲ್ರು ಹೇಳ್ತಾರೆ. ಅಲ್ಲಪ್ಪ, ಹೇಳಿ ಬಿಡ್ಲಿ. ಇವಾಗ ಅವರಲ್ಲಿ ನಾವ್ ವೇದ ಪ್ರಮಾಣ ಅಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಮಾಡ್ಲಿಲ್ಲ ಅಂತ. ಅಲ್ಲ, ನಾವು ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ. ಒಂದು ಸುಮ್ನೆ ಇವಾಗ ಕ್ರಿಶ್ಚಿಯಾನಿಟಿನಲ್ಲೂ ಹೆವೆನ್ ಕಾನ್ಸೆಪ್ಟ್ ಇದೆ, ಸ್ವರ್ಗದ ಕಾನ್ಸೆಪ್ಟ್ ಇದೆ, ಆಯ್ತಾ? ಅವ್ರಲ್ಲಿ ಏನೋ ಒಂದ್ ಕರ್ಮ ಹೇಳುತ್ತೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಅಲ್ಲ, ನಾವು ಹೋಗೋದನ್ನ ಮಾಡಿದ್ರು ನಮಗೂ ಆ ಸ್ವರ್ಗ ಸಿಗುತ್ತೆ. ಅಲ್ಲ, ಯಾಕೆ ಅಂದ್ರೆ ನಾವು ವೇದ ಪ್ರಮಾಣಕವಾಗಿಯೇ ಇದನ್ನ ಒಪ್ಕೊಂಡವರೇ. ಯಾಕೆ ನಾವು ವೇದ ಪ್ರಮಾಣಕರು? ಹೌದು, ವೇದವೇ ನಮ್ಗೆ ವೇದೋಖಿಲೋ ಧರ್ಮ ಮೂಲಕ ಹೇಳ್ತಾರೆ. ಅದೇ ಅದಕ್ಕೆ ಒಂದು ಕ್ಷೇತ್ರ, ಒಂದು ಕಟ್ಪಾಡು ಇದ್ದೇನೆ ಅದನ್ನ ರಚಿಸರೋದು. ಅಂದ್ರೆ ಇವಾಗ ನೀವು ಅನ್ಲಿಮಿಟೆಡ್ ಮಾಡ್ತಾ ಇದೀರ ಅವಳು ಈ ಅತಿದೇಶ. ವೇದೋಕ್ತ ಕರ್ಮ ಪ್ರಪಂಚದವರೆಗೆಲ್ಲ ಉಂಟು, ಅದರಲ್ಲಿ ಇದಿಲ್ಲ. ಆ ವೇದೋಕ್ತ ಕರ್ಮ ಯಾರ್ಯಾರಿಗೆ ಯಾವ್ಯಾವ್ದು ಅಂತ ಅವ್ರನ್ನ ನೋಡ್ಕೋಬೇಕು.
ಪ್ರಪಂಚದವರೆಲ್ಲ ವೇದೋಕ್ತಿ ಕರ್ಮ ಇದೇ ಇದೆ. ಸೊ ಎಲ್ಲಿ ಸ್ಪೆಸಿಫಿಕ್ ಆಗಿ ಕ್ಲಾರಿಟಿ ಇಲ್ಲ, ಅದು ಯಾರ್ ಬೇಕಾದ್ರೂ ಮಾಡ್ಬೋದು ಅಂತ ಇದ್ದೀರಾ? ಖಂಡಿತ ಮಾಡ್ಬೋದು. ಅದೇ ಆ ವಿಷಯದ ಗೊತ್ತಿಲ್ಲ, ಒಳ್ಳೆ ಖಂಡಿತ ಮಾಡ್ಬೋದು. ನೋಡ್ಬೇಕು. ಸ್ಪೆಸಿಫಿಕ್ ಈಗ ದಾನ ಮಾಡೋದಕ್ಕೆ ಇಂಥವರೇ ಮಾಡ್ಬೇಕು, ಇಂಥ ಮಾಡ್ಕೊಂಡು ನಿಯಮ ಇಲ್ಲ. ಅದು ಊಟ ಹಾಕೋದಕ್ಕೆ ಬೇರೆ ಯಾರು ಊಟ ಹಾಕ್ಬೋದು, ಬ್ರಾಹ್ಮಣರೇ ಊಟ ಹಾಕ್ಬೇಕು ಅಂತ ಹಾಗೇನಿಲ್ಲ. ಅದಿಲ್ಲ, ಗೊತ್ತು. ಹಾಗಾಗಿ ಅವರು ಒಂದು 10,000 ಜನ ಊಟ ಹಾಕಿದ್ರು. ಬಿಲ್ ಗೇಟ್ಸ್ ಕೋಟೀಶ್ವರರು, ನಾನು ದಾನ ಮಾಡಿದ್ವಿ, ಚಾರಿಟಿ ಮಾಡ್ತಾ ಆ ಚಾರಿಟಿ ಫಲ ಉಂಟು ಅವನಿಗೆ. ಅವ್ರ ಶಾಸ್ತ್ರ ನಮ್ ಶಾಸ್ತ್ರ ಅದು, ಅವ್ರ ಶಾಸ್ತ್ರ ಒಂದ್ ಶಾಸ್ತ್ರ ಇಲ್ಲ. ನಮ್ ಶಾಸ್ತ್ರ ಹೇಳ್ತಾನೆ ಅವ್ರ ಶಾಸ್ತ್ರ ಹೇಳ್ತಾರೆ. ಅಲ್ಲಯ್ಯ, ಅದಕ್ಕೂ ನಮ್ ವೇದ ಮೂಲ. ನಾನ್ ಹೇಳೋದು ವೇದ ಪ್ರಾಚೀನ, ವೇದ ಅನಾದಿ. ಅನಾದಿಯಾದ ವೇದದಿಂದ ಆಮೇಲೆ ಕ್ರಿಶ್ಚಿಯನ್ ಹುಟ್ಕೊಳ್ಳಿ, ಮುಸಲ್ಮಾನ್ ಹುಟ್ಕೊಳ್ಳಿ, ಅವ್ರ ಧರ್ಮ ಹೇಳಿ ಏನು ಹೇಳಿ, ವೇದದ ಹೇಳ್ತಾನೆ ಹೇಳಿದ್ರೆ, ವೇದದ ಅನುವಾದ ಮಾಡಿದ್ರೆ, ವೇದ ವಿರುದ್ಧ ಹೇಳಿದ್ರೆ ಅದು ಅವ್ರದ್ದು. ಅದ್ ನಮ್ಮ ಅಭಿಮಾನ ಅಂತಾರೆ ಅವ್ರು, ನಮ್ದು ಪ್ರಾಚೀನ, ನಮ್ದು ಅನಾದಿ ಅಂತಾರೆ. ಬೇರೆ ಕಣ್ರಿ. ಅಲ್ಲ ಒಳ್ಳೆ, ಇವಾಗ ಉದಾಹರಣೆಗೆ ಹೇಳ್ತಿರೋದು ಅಲ್ಲ, ಇವಾಗ ಬಿಲ್ ಗೇಟ್ಸ್ ಗೆ ಅವ್ನ ಅನ್ನದಾನ ಮಾಡಿದ್ರೆ ಅವ್ರ ಶಾಸ್ತ್ರದಲ್ಲಿ ಏನೋ ಒಂದ್ ಫಲ ಇರುತ್ತೆ, ಅವ್ರು ಅದನ್ನೇ ನಂಬ್ಕೊಳ್ಳೋದು. ಅವ್ರ ಶಾಸ್ತ್ರ ಅವ್ರು ನಂಬ್ಕೊಳ್ಳಿ ಕಣ್ರಿ, ಅದನ್ನ ನಂಬ್ಕೊಳ್ಳೋ ವಿಷಯ ಬೇರೆ. ನಾನ್ ನಂಬೇದಲ್ಲಿ ಅನ್ನದಾನ ಪುಣ್ಯ ಹೇಳಿದೆ ಅಂತಿಂತವಲ್ಲ. ಅಲ್ಲ, ನೀವು ನಿಮ್ ಪ್ರಕಾರ ಇವಾಗ ಬಿಲ್ ಗೇಟ್ಸ್ ತಿಳ್ಕೊಳ್ಳದೆ ಇರ್ಲಿ, ಅನ್ನದಾನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಅಂತಿದ್ದೀರಾ? ಆ ಸ್ವರ್ಗಕ್ಕೆ ಹೋಗೋಷ್ಟು ಮಟ್ಟಿಗೆ ದಾನ ಮಾಡಿದ್ರೆ ಹೋಗೇ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗೋಷ್ಟು ಪುಣ್ಯ ಇದೆ, ಯಾಕೆ ಹೋಗಲ್ಲ? ಒಳ್ಳೆ ಕಥೆ ಆಯ್ತು. ಅವ್ನಿಗೆ ಆ ಪುಣ್ಯ ಮಾಡಿದ್ರು ಅವ್ನ ಸ್ವರ್ಗ ಇಲ್ಲ ಅಂತ ಇದು ಯಾವ ನ್ಯಾಯ ಇದು? ಅವ್ರ ಶಾಸ್ತ್ರ ಇಲ್ಲ ಕಣ್ರಿ, ಅವ್ರ ಶಾಸ್ತ್ರ ಅವ್ರು ಮಾಡ್ಕೊಂಡಿರೋದು. ಒಟ್ಟು ವೇದೋ ಕಿಲೋ ಧರ್ಮ ಮೂಲ ಗ್ಯಾಪ್ ಮಾಡ್ಕೊಳ್ಳಿ. ಇಡೀ ಪ್ರಪಂಚಕ್ಕೆ ಮೊದಲನೇ ಸಾಹಿತ್ಯ ವೇದ ಸಾಹಿತ್ಯ. ವೇದವೇ ಪರಮಾತ್ಮದು. ಆ ವೇದ ಹೇಳಿದಂತ ಒಳ್ಳೊಳ್ಳೆಯ ವಿಚಾರಗಳನ್ನ ಕ್ರಿಶ್ಚಿಯನ್ರು ಹೇಳ್ಬೋದು, ಮುಸಲ್ಮಾನರು ಹೇಳ್ಬೋದು. ಅದು ನಾವು ನಮ್ದು ಅಂತ ಹೇಳ್ಕೋಬಹುದು. ಅವ್ರು ಹೇಳ್ಕೊಳ್ಳಿ, ನಮ್ ಶಾಸ್ತ್ರ ಹೇಳಿದೆ ಅಂತ ಹೇಳ್ಕೊಳ್ಳಿ, ನಾವು ಇಲ್ಲ ಅನ್ನಲ್ಲ. ಆದ್ರೆ ನಾವು ಅವ್ರು ಹೇಳ್ದನ್ನ ಅವ್ರದ್ದು ಶಾಸ್ತ್ರ ಬೇರೆ, ನಮ್ ಶಾಸ್ತ್ರ. ಇದು ವೇದೋಕ್ತವಾದಂತಹ ನಡವಳಿಕೆ ಅನುಷ್ಠಾನ ಏನಿದೆ ಅದನ್ನು ಯಾರು ಫಾಲೋ ಮಾಡಿದ್ರು ಅದೇ ಅಧಿಕಾರವಿದ್ದು. ಅಧಿಕಾರ ನಿಷೇಧ ಮಾಡಿದ್ರೆ ಆಗಲ್ಲ. ಇವಾಗ 10 ಮಾಡ್ತೀನಿ, ಬಿಲ್ಗೇಟ್ಸ್ ಮಾಡಕ್ ಬರೋಲ್ಲ, ಒಪ್ಕೋತೀನಿ. ಆದ್ರೆ ಬಿಲ್ಗೇಟ್ಸ್ ಕೊಟ್ಬಿಟ್ಟು ನಾನು 1,00,000 ಜನ ಊಟ ಹಾಕ್ತೀನಿ, ಒಂದು 1,000 ಜನ ಮನೆ ಕಟ್ಟಿಸ್ಕೊಡ್ತೀನಿ, 1,000 ಜನಕ್ಕೆ ಅನ್ನದಾನ ಬಟ್ಟೆ ಕೊಡ್ತೀನಿ, ಖಂಡಿತ ಪುಣ್ಯ ಉಂಟು. ಯಾಕಿಲ್ಲ? ಪುಣ್ಯ ಉಂಟು. ಸ್ವರ್ಗ ಹೋಗೇ ಹೋಗಲ್ಲ. ಯಾಕೆ ಬರಲ್ಲ? ಅರ್ಥ ಇದೆ ಅವ್ರಿಗೆ. ಆ ಐಶ್ವರ್ಯ ಬಂದಿದೆ ಪುಣ್ಯದಿಂದ. ಅಲ್ಲಲ್ಲ, ಪುಣ್ಯ ಖಂಡಿತ ಇಲ್ಲ. ಹಂಗ್ ಬರೋದೇ ಇಲ್ಲ. ಇಷ್ಟದಲ್ಲೂ ಎಲ್ಲೋ ಅಧಿಕಾರ ಇಲ್ಲ. ಹಾಗಾದ್ರಿಂದ ಅಧಿಕಾರ ವಿಚಾರವಲ್ಲ, ಆಯಾಯ ಒಂದು ಇದಕ್ಕೆ ಬರದೆ ಹೊರತು. ಅದೇ ಧರ್ಮದಲ್ಲಿ ಸಾರ್ವತ್ರಿಕ ಧರ್ಮ, ಪುರುಷ ಮಾತ್ರ ಧರ್ಮ, ವರ್ಣಾಶ್ರಮ ಧರ್ಮ ಬೇರೆ ಬೇರೆ ಇದೆ. ವರ್ಣಾಶ್ರಮ ಧರ್ಮ ಬೇರೆ, ಸಾರ್ವತ್ರಿಕವಾಗಿ ಎಲ್ರಿಗೂ ಒಪ್ಪನಾಗುವ ಧರ್ಮ ಬೇರೆ, ಪುರುಷ ಮಾತ್ರಕ್ಕೆ ಸಂಬಂಧಪಟ್ಟದ್ದೇ ಬೇರೆ, ಸ್ತ್ರೀಗೆ ಸಂಬಂಧಪಟ್ಟ ಧರ್ಮಗಳು ಬೇರೆ. ಈ ಬೇರೆ ಬೇರೆ ಇದೆ ಧರ್ಮ. ಧರ್ಮದಲ್ಲಿ ಅನೇಕ ಪ್ರಕಾರ ಇದೆ. ಹಾಗಾಗಿ ಎಲ್ಲಕ್ಕೂ ಮೂಲ ನಾವು ವೇದ ಸಾಹಿತ್ಯವನ್ನೇ ಮೂಲ ಅಂತ ಹೇಳ್ಬೋದು. ವೇದವೇ ಸೃಷ್ಟಿಯ ಆರಂಭದಲ್ಲಿ. ವೇದ ಶಬ್ದೇ ಭೇವಾದು ನಿರ್ಮಮೇಶ ಮಹೇಶ್ವರ ನಾವು ಅವ್ರದನ್ನು ನಂಬಲ್ಲ, ನೀವು ಅನ್ಬೋದು. ಅವ್ರು ನಂಬಲಿ ಬಿಡ್ಲಿ, ಅದು ಅವ್ರ ವಿಷಯ ಬೇರೆ. ವೇದ ಯಾವ ಧರ್ಮವನ್ನ, ಶಾಸ್ತ್ರವನ್ನ, ನಡವಳಿಕೆಯನ್ನ ಹೇಳಿದೆ ಅದು ಯೂನಿವರ್ಸಲ್ ಆಗೇ ಹೇಳಿದೆ. ಹೇಳುವಾಗ ಅದನ್ನ ಅವರವ್ರು ಚೂಸ್ ಮಾಡ್ಕೊಬೋದು. ನನಗೆ ಯಾವ್ದು ಅಪ್ಲೈ ಆಗುತ್ತೆ, ನನಗೆ ಯಾವ್ದನ್ನ ಹೇಳಿದ್ರು ಅವ್ರು ನೋಡ್ಕೋಬೇಕು. ಅಧಿಕಾರ ವಿಚಾರ ಇದಕ್ಕೆ ಬರುತ್ತೆ. ಹಾಗಾದ್ರಿಂದ ಈ ಜಗತಃ ಇತಿ ಅಧಿಕೃತಾರಾಮ್ ಜ್ಞಾನ ಕರ್ಮಣೋ ಅಂದ್ರೆ ಎಲ್ಲರೂ ಜ್ಞಾನ ಕರ್ಮಕ್ಕೆ ಅಧಿಕಾರಿಗಳೇ. ಅಂದ್ರೆ ಆಯಾಯ ಜ್ಞಾನ ಕರ್ಮಕ್ಕೆ. ಅದಕ್ಕೆ ಜಗತಃ ಸರ್ವಸ್ವ ಅಂದ್ರೆ ನೀವು ಪ್ರಾಣಿ ತಗೋಬೇಕು. ಅವಾಗ ಸರ್ವಸ್ವ ಏತಿ ಗತಿ ಸಂಭವ ಅಂದ್ರೆ ಪ್ರಾಣಿ ಮಾತ್ರಕ್ಕೆ ಹೊಂದಲ್ಲ ಅಂತ ಹೊರತು ಜನರಿಗೆ ಹೊಂದಲ್ಲ ಅಂತ ಅರ್ಥ ಮಾಡೋ ಹಾಗಿಲ್ಲ. ಜಗತ್ತಿ ಅಲ್ಲಲ್ಲ, ಗತಿ ಅಧಿಕಾರ ವಿಚಾರ. ಇದು ಅಧಿಕಾರ ವಿಚಾರ ಜಗತ್ತಿನ ಎಲ್ಲರಿಗೂ ಹೊಂದೋದಿಲ್ಲ ಅಂತ ಇದ್ದಾರೆ ಜ್ಞಾನಕರ್ಮಗಳಿಗೆ. ನೋಡಿ, ಜಗತ್ತಿನ ಜ್ಞಾನಕರ್ಮಗಳಲ್ಲಿ ಅಧಿಕಾರವಂತರಿಗೆ ಇಡೀ ಜಗತ್ತಿನ ಗತಿಗಳು ಇದು ಹಾಗೂ ಆಶ್ಚರ್ಯ. ಜ್ಞಾನಿಗಳಿಗೆ ಯಾವ ಗತಿಯೂ ಆಗಲಾರದು, ಅದು ಸರಿಯೇ. ಅದನ್ನ ಈ ಗತಿಗಳು ಎಲ್ಲರಿಗೂ ಅಲ್ಲ, ಹಾಗೆ ಅರ್ಥ ಆಗ್ತದೆ. ಹಾಗಿಟ್ಕೊಂಡು ಹೊಂದತ್ತೆ. ಬೇಡ, ಈ ನಿಷಿದ್ಧಾಚಾರಿಗಳಿಗೆ ಆಗಲ್ಲ ಅನ್ನೋ ಬಗ್ಗೆ ಏನು ವಿರೋಧ ಇಲ್ಲ, ಜ್ಞಾನಿಗಳಿಗೆ ಆಗಲ್ಲ ಅನ್ನೋದು ವಿರೋಧ ಇಲ್ಲ, ಅದು ಒಪ್ಕೊಂಡ್ವಿ. ಆದ್ರೆ ಪ್ರಪಂಚದವರಿಗೆಲ್ಲ ಆಗಲ್ಲ ಅಂದ್ರೆ ಸರಿ ಆಗಲ್ಲ. ಪ್ರಪಂಚದವರಿಗೆ ಅಂದ್ರೆ ಪ್ರಪಂಚದಲ್ಲಿ ಕ್ರಿಶ್ಚಿಯನ್ರು, ಮುಸಲ್ಮಾನರು ಏನಿದೆ ಅವರಿಗೆಲ್ಲ ಈ ಜ್ಞಾನಕರ್ಮದ ಅಧಿಕಾರ ಇಲ್ಲ, ಅವರಿಗೆ ಸ್ವರ್ಗ ಇಲ್ಲ, ಇನ್ನಲ್ಲ, ಅದು ಒಪ್ಪಕ್ಕಾಗಲ್ಲ.
ಅದನ್ನ ಹೇಳ್ತಾ ಇಲ್ಲ ಅಂತ ಅನ್ಬೇಕು. ಅವರು ಶಾಸ್ತ್ರ ಒಪ್ಪದೆ ಹೌದಾ, ಶಾಸ್ತ್ರ ಒಪ್ಪುದು ಬಿಡೋದು ಅದು ಇದು. ಪುಣ್ಯಕ್ಕೆ ಇವಾಗ ಅನಿಚ್ಛತ್ವಾಪಿ ಸಂಸ್ಪೃಷ್ಟ ದಹತ್ಯೇವ ಹಿ ಪಾವಕ ಅಂತ ಹೇಳುತ್ತೆ. ಗೊತ್ತಿದೆ ಅಗ್ನಿ ಮುಟ್ಟಿದ್ದು ಸುಟ್ಟೆ ಸುಡುತ್ತೆ. ಹಾಗೆ ನೀವು ಗೊತ್ತಿದೆ ಒಂದು ಉಪಕಾರ ಮಾಡಿ ಪುಣ್ಯ ಉಪಯೋಗ ಮಾಡುದು, ಆ ಪುಣ್ಯ ಫಲ ಆಗಿ ಆಗುತ್ತೆ. ಪುಣ್ಯಕರ್ಮ ಗೊತ್ತಿರ್ಬೇಕಾಗಿಲ್ಲ ಅವನಿಗೆ, ಇದು ನಾ ಮಾಡಿದ್ದು ಆದ್ರೂ ಪುಣ್ಯ ಫಲ ಆಗಿ ಆಗುತ್ತೆ. ಒಬ್ಬ ಉಪಕಾರ ಮಾಡ್ದೆ ಅನ್ಕೊಳ್ಳಿ, ನಾನು ಪುಣ್ಯಕ್ಕೇನು ಮಾಡಿದಪ್ಪ, ನಂಗೇನು ಅನ್ನಿಸ್ತು ಮಾಡ್ಬೇಕು ಮಾಡಿದ್ದೆ ಅಂತದ್ದು, ನಿಂಗೆ ಅನಿಸಿದ್ ಮಾಡಿದ್ರು ಅದು ಪುಣ್ಯಕರ್ಮ ಪುಣ್ಯ ಆಗೇ ಆಗುತ್ತೆ. ಹೌದು 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 ಆಗತ್ತೆ. ಕಮ್ಮಿ ಫಲ ಆಗತ್ತೆ. ಎದೆ ವಿದ್ಯೆ ಆಗೋದು ಬೀಜ ಅಲ್ಲ, ಹಂಗಲ್ಲ ಕಣ್ರಿ. ಯಾವತ್ತು ಅಷ್ಟೇ ವಿದ್ವಾಂಸನಾದ್ರೆ ಜಾಸ್ತಿ ಫಲ, ವಿದ್ವಾಂಸ ಕಮ್ಮಿ ಫಲ ಅಂದ್ರೆ ಕಮ್ಮಿ ಮಾಡಬೇಕು. ತಿಳ್ಕೊಳ್ದೇ ಇರೋದು ಫಲ ಆಗಲ್ಲ ಅಂತ ತಿಳ್ಬೇಕು. ಮಗು 8 ವರ್ಷಕ್ಕೆ ಉಪನಯನ ಆಗತ್ತಲ್ಪ. ಅಲ್ಲ, ನಾವು ಉದಾಹರಣೆ ಕೊಡ್ತೀನಿ. 8 ವರ್ಷಕ್ಕೆ ಉಪನಯನ ಆದ್ರೂ ಸಂಧ್ಯಾನ ಮಾಡಿದ್ರೆ ಅವ್ನಿಗೆ ಏನು ಗೊತ್ತಿರೋದು ಫಲ ಮತ್ತೆ. ಅಲ್ಲ, ಸಂಧ್ಯಾವನೆ ಅಷ್ಟೇ, ವಿಷಯ ಬೇಡ, ಸಂಧ್ಯಾವನೆ ಮಾಡ್ತಾನೆ 8 ವರ್ಷ ಹುಡುಗ, ಅವ್ನಿಗೆ ಏನು ಗೊತ್ತಿಲ್ಲ. ಪುಣ್ಯ ಇಲ್ಲ ಅನ್ನಕ್ ಬರಲ್ಲಪ್ಪ. ಆ ಪುಣ್ಯ ಏನೋ ಒಂದು ಪುಣ್ಯ ಇರುತ್ತೆ ಒಳ್ಳೆ. ವೈದಿಕ ಕರ್ಮದ ಈ ಲೋಕಗಳ ಗತಿ ಇದೆಯಲ್ಲ, ಸ್ಮಾರ್ತಕರ್ಮ ಪುಣ್ಯ. ಸ್ಮಾರ್ತಕರ್ಮ ಪೂರ್ತ ದತ್ತ ಸ್ಮಾರ್ತವೇ ಸ್ವಾಮಿ. ಇಷ್ಟ ಪೂರ್ತ ದತ್ತ, ಪೂರ್ತ ದತ್ತ ಸ್ಮಾರ್ತಕರ್ಮವೇ. ಪೂರ್ತ ದತ್ತ ವೈದಿಕ ಕರ್ಮ ಅಲ್ಲ, ಲಿಂಗ. ಪೂರ್ತ ಕರ್ಮ ಸ್ಮಾರ್ಥ ಕರ್ಮ ಅಂತ ಸಿನಿಮಾ ಮಾಡೋದು. ಇಷ್ಟ ಒಂದೇ ವೈದಿಕ ಕರ್ಮ, ಪೂರ್ತ ದತ್ತ ಪೂರ್ತಿ ಸ್ಮಾರ್ಥ ಕರ್ಮವೇ. ಯಾಕೆ? ಹಾ, ಹೇಳಿದೆ. ಹೌದು, ಇಷ್ಟಕ್ಕೆ ಏನಿರುತ್ತೋ ನೀವು ಹೇಳ್ತಿರೋದು ತುಂಬಾ ಸುಲಭ ಆಗೋಯ್ತು ಮಗ. ಈ ಹೋಲಿಕೆಯಿಂದಾನು ನೋಡಿದ್ರೆ ಯಾರೋ ಒಬ್ಬ ಒದ್ದಾಡ್ಕೊಂಡು ಅಗ್ನಿಹೋತ್ರಾದಿ ಕರ್ಮನ ಮಾಡಿ 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 ಯಾರೋ ಇದು ಬಿಲ್ ಗೇಟ್ಸ್ ಗೊತ್ತೂ ಇರಲ್ಲ ಇದಕ್ಕೆ ಏನ್ ಫಲ ಅಂತ, ಒಂದು 10,000 ಜನಕ್ಕೆ ಅನುದಾನ ಮಾಡ್ಬಿಟ್ರೆ ಒಂದೇ ಫಲ ಅಂತ ಇದೆ. ಒಟ್ಟಲ್ಲಿ ಅದೇ ಲೋಕದ ಗತಿ ಅಲ್ಲ. ಪುಣ್ಯ ಉಂಟು, ಎಷ್ಟಾಗತ್ತೆ ಏನು ಅಂದ್ರೆ ಅದು ಅವನ ಶ್ರದ್ಧೆ, ಅವನ ಏಕಾಗ್ರತೆ ಅದರದ್ದೇ ಬರುತ್ತೆ. ವಿದ್ವತ್ವ ಇಲ್ವೇ ಇಲ್ಲ ಆ 4ರಲ್ಲಿ. ವಿದ್ವತ್ವ ಇದು ವಿಶೇಷ. ವಿದ್ವತ್ವ ವಿಶೇಷಕ್ಕೆ ಹೊರತು ಕ್ರಿಯೆಗೆ ಇರಲ್ಲ. ಕ್ರಿಯೆ ಫಲ ಉಂಟೆ ಉಂಟು, ವಿಶೇಷ ಅನ್ನಲ್ಲ. 4 ಪ್ರೀರೆಕ್ವಿಸಿಟ್ ಅದು. ಸರಿಯಪ್ಪ, ನೀವು ಇವಾಗ ಊಟ ಹಾಕೋದ್ರಲ್ಲೂ ಬ್ರಾಹ್ಮಣಿಗೆ, ವಿದ್ಯಾವಂತಿಗೆ, ಜ್ಞಾನಿಗೆ ಹಾಕೋದು ವಿಶೇಷ. ಸಾಮಾನ್ಯ ಜ್ಞಾನ ಅಂದ್ರೆ ಅದು ವಿದ್ಯುತ್ ಇಲ್ಲದೆ ಒಂದು ವ್ಯತ್ಯಾಸ ಇಲ್ಲ ಅಂದ್ರೆ ಉಂಟೆ ಉಂಟು. ಮತ್ತೆ ಅದ್ ಬರಲ್ಲ, ಬರುತ್ತೆ. ಒಟ್ಟು ಮೇಲೆ ಪುಣ್ಯಕರ್ಮ ಒಪ್ಕೊಂಡ್ಮೇಲೆ ಆ ಪುಣ್ಯಕರ್ಮ ತೀವ್ರವಾದಾಗ ಅವ್ನಿಗೆ ಇಷ್ಟಪಟ್ಟ ಫಲ ಆಗತ್ತೆ. ಯಾಕಾಗಲ್ಲ ಅಂತ ನಂಗೆ ಇದು ಬಹಳ ಸಿಂಪಲ್ ವಿಷಯಪ್ಪ. ಇವಾಗ ಅನ್ನದಾನ ಮಾಡ್ದಪ್ಪ, ಲಕ್ಷಾಂತರಕ್ಕೆ ಅನ್ನದಾನ ಮಾಡ್ದ, ಅದಕ್ಕೆ ಏನು ಫಲ ಇಲ್ಲ ಅಂತ ಅಂತೀನಿ. ಇದೆಂತ ಸಾಹಸ ಮಾತಿದ? ಅದಕ್ಕೆ ಪುಣ್ಯ ಫಲ ಒಪ್ಕೊಂಡ್ಮೇಲೆ ಶಾಸ್ತ್ರೀಯ ಕರ್ಮ ಅದು. ಯಾಕೆ ವಿದ್ಯುತ್ ಇದೆ? ಏನ್ ವಿದ್ಯುತ್ ಬೇಕು ನಿಮ್ಗೆ? ಅಲ್ಲಿ ಅನ್ನದಾನಕ್ಕೆ ಏನ್ ವಿದ್ಯುತ್ ಬೇಕು? ಅದೇನಿಲ್ಲಪ್ಪ. ಅಲ್ಲ, ಇವಾಗ ಧರ್ಮಾನುಷ್ಠಾನ ಮಾಡಿದ್ರು ಸ್ವರ್ಗಲೋಕ ಅಂತ ಹೇಳಿದಾರಲ್ಲ, ಸ್ವರ್ಗಲೋಕ ಅಂತ ಗೊತ್ತೇ ಇಲ್ಲ. ಧರ್ಮಾನುಷ್ಠಾನ ಮಾಡಿದ್ರು ಸ್ವರ್ಗಲೋಕ ಹೆಂಗ್ ತೀರ್ಮಾನ ಮಾಡಿದ್ರು? ಅಲ್ಲಪ್ಪ, ಇವಾಗ ಸ್ವರ್ಗ ಧರ್ಮಾನುಷ್ಠಾನ ಮಾಡಿದಾರಪ್ಪ, ಇದಕ್ಕೆ ಸ್ವರ್ಗಲೋಕ ಅಂತ ಗೊತ್ತಿಲ್ಲ. ನನ್ ಧರ್ಮ ಮಾಡ್ತಾ ಇರ್ತಾನೆ, ಅವ್ನು ಸ್ವರ್ಗಲೋಕಕ್ಕೆ ಹೋಗ್ತಾನೆ ಶಾಸ್ತ್ರ ಹೇಳಿದೆ. ಅವ್ನು ಸ್ವರ್ಗಲೋಕ ಹೋಗಿ ಗೊತ್ತೇ ಇಲ್ಲ ಅವನಿಗೆ. ಏನ್ತಿಂದ್ರ ಧರ್ಮಾನುಷ್ಠಾನ ಮಾಡಿ ಸ್ವರ್ಗಲೋಕ ಕೊಟ್ಟರು ನೀವು? ಕಾಮನೆ ಇಲ್ಲ ಅಲ್ಲ, ಕಾಮನೆ ನಿಷ್ಕಾಮನ ಮಾಡಿಲ್ಲ, ಕರ್ಮಯೋಗ ಮಾಡಿಲ್ಲ, ಸ್ವಧರ್ಮ ಮಾಡ್ದ, ಸ್ವರ್ಗಕ್ಕೂ ಮಾಡಿಲ್ಲ. ನನ್ ಧರ್ಮ ಮಾಡ್ತೀನಿ ಮಾಡ್ತಾ ಇದ್ದ. ಅವ್ನಿಗೆ ಏನ್ ಫಲ ಅಂತ ಇದಕ್ಕೆ? ವಿಶ್ವಜಿನ ಸ್ವರ್ಗ ಫಲ ಅಂತ ಹೇಳೋರು. ಅಯ್ಯ, ಹಂಗ ಪ್ರಪಂಚದವರಿಗೆಲ್ಲ ಪುಣ್ಯಕರ್ಮಕ್ಕೆ ಅಧಿಕಾರ, ಹಾಗೆ ಪಾಪಕರ್ಮಕ್ಕೂ ಅಧಿಕಾರ. ಅವ್ರು ಪಾಪ ಮಾಡೋದು ಪಾಪ ಆಗುತ್ತೆ ಅವ್ರಿಗೆ. ಹೌದು ಹೌದು ಹೌದು, ಅದರಲ್ಲಿ ಅನುಮಾನವೇ ಇಲ್ಲ. ಅದನ್ನ ಜಗತ್ತಿನ ಎಲ್ಲರಿಗೂ ಈ ಗತಿ ಹೊಂದಲ್ಲ ಅಂತ ಕಷ್ಟ ಇದು ಇಟ್ಕೊಂಡು ಆಗುತ್ತೆ. ನಿಷಿದ್ಧ ಕರ್ಮ ಮಾಡಿದ್ರು ಹೊಂದಲ್ಲ, ಕರೆಕ್ಟ್. ತತ್ವಜ್ಞಾನಿ ಹೊಂದಲ್ಲ ಅಷ್ಟೇ ಹೊರತು ಪ್ರಪಂಚದ ಜನರಿಗೆಲ್ಲ ಇದು ಹೊಂದಲ್ಲ ಅಂತ ಅರ್ಥ ಮಾಡಬಾರ್ದು. ಯಾವ ಪುಣ್ಯಕರ್ಮ ಮಾಡಿದ್ರು ಪುಣ್ಯಾತ್ಮನಾಗ್ತಾನೆ, ಪುಣ್ಯ ಹೊಂದೇ ಹೊಂದಾನೆ. ಶಾಶ್ವತೆ ನಿತ್ಯೆ ಸಂಸಾರಸ್ಯ ನಿತ್ಯತ್ವಾದ್ ಮತೆ ಅಭಿಪ್ರೇಯತೆ. ಇದು ಶಾಶ್ವತವಾಗಿದೆ, ನಿತ್ಯವಾಗಿದೆ. ಇದು ಸಂಸಾರವು ನಿತ್ಯವಾಗಿರೋದ್ರಿಂದ ಈ ಗತಿಯು ನಿತ್ಯವಾಗಿದೆ, ಇದಕ್ಕೆ ಅಭಿಪ್ರಾಯವಾಗಿದೆ.
ಯಾವ ಊರಲ್ಲಿ ಯಾವ್ದಾದ್ರು ಆಪ್ಷನ್ ತಗೋಬಹುದು. ಮನುಷ್ಯ ಮಾತ್ರಕ್ಕೆ ತತ್ವಜ್ಞಾನಕ್ಕೂ ಆಪ್ಷನ್ ತಗೋಬಹುದು, ಪಿತೃಲೋಕಕ್ಕೂ ತಗೋಬಹುದು, ದೇವಯಾನ ಮಾರ್ಗಕ್ಕೂ ತಗೋಬಹುದು. ಇದು ಬೇಡ ಅಂದ್ರೆ ಕೊನೆಗೆ ಜಾಯಸ್ವಾಮಿ ಹೆಸರು ಅಗತ್ಯ ಆಗುತ್ತೆ. ತತ್ವಜ್ಞಾನಕ್ಕೂ ಬರ್ಲಿಲ್ಲ, ದಕ್ಷಿಣ ಮಾರ್ಗ ಕರ್ಮವನ್ನು ಮಾಡ್ಲಿಲ್ಲ, ಉತ್ತರಾಯಣ ಮಾರ್ಗಕ್ಕೂ ಬರ್ಲಿಲ್ಲ ಅಂದ್ರೆ ಅವನು ಜಾಯಸ್ವಾಮಿ ಹೆಸರು ಆಗ್ತಾನೆ, ಏನು ಮಾಡಕ್ಕಾಗಲ್ಲ. ತತ್ವ ಏಕಯ ಶುಕ್ಲಯ ಯಾತಿ ಅನಾವಸ್ತಿಂ ಅನ್ಯಯ ಇತರಯ ಆವರ್ತತೆ ಪುನಃ ಭೂಯಃ. ಅದು ಒಂದರಿಂದ ಶುಕ್ಲ ಮಾರ್ಗದಿಂದ ಅವನು ಅನಾವರ್ತಿಯನ್ನ ಅಂದ್ರೆ ಮರಳಿ ಸಂಸಾರಕ್ಕೆ ಬರದೇ ಇರೋದು ಅನ್ನುವಂತಹ ಗತಿಯನ್ನು ಹೋಗ್ತಾನೆ. ಅಂದ್ರೆ ಕರ್ಮಮುಕ್ತಿ, ಅಲ್ಲಿ ಹೋಗ್ಬಿಟ್ಟು ತತ್ವಜ್ಞಾನ ಮಾಡ್ಕೊಂಡು ಮುಕ್ತನಾಗ್ತಾನೆ. ಇನ್ನೊಂದರಿಂದ ಎಲ್ಲೂ ಮುಕ್ತಿ ಆಗ್ಬಾರ್ದು, ಆಗ್ಬಹುದು ಆಗ್ಬಾರ್ದು ನಿಯಮ ಇಲ್ಲ, ಬಲಮಟ್ಟಿಗೆ ಆಗೋಲ್ಲ ಅಂತ ಇಟ್ಕೊಂಡು ಆವರ್ತದೆ ಅಂದ್ರು. ಪಿತೃಯಾಣ ಮಾರ್ಗ ಇಲ್ಲ, ಚಂದ್ರಮಂಡಲಕ್ಕೆ ಹೋದವರು ಅಲ್ಲಿ ಅವ್ರಿಗೆ ವೈರಾಗ್ಯ ಬಂದು ತತ್ವಜ್ಞಾನ ಮಾಡ್ಕೊಂಡು ಇದು ಮಾಡ್ಕೊಂಡು ತತ್ವಜ್ಞಾನ ಪಡ್ಕೊಂಡ್ರೆ ಅವರು ವಾಪಸ್ ಬರಲ್ಲ. ಇದೇನು ಇದೆಲ್ಲ ಯೂಶಿಯಲ್ಲ ಜನರೆಲ್ಲ ಹೇಳುವಾಗ ಭೋಗಕ್ಕಾಗಿ ಹೋದ್ರು ಭೋಗ ಅನುಭವಿಸ್ಬಿಡ್ತಾರೆ ಇಟ್ಕೊಂಡು ಆವರ್ತದೆ ಅಂದ್ರೆ ಅವರು ಮನುಷ್ಯನಿಗೆ ಯಾವಾಗ ಎಲ್ಲಿ ವೈರಾಗ್ಯ ಹುಟ್ಟತ್ತೆ ಏನು ಹೇಳಕ್ಕಾಗಲ್ಲ. ಎಂಥ ಭೋಗಾಸಕ್ತನಿಗೂ ನಮ್ಮ ಸೂರ್ಯದಾಸ್ ಕಥೆ ಹೇಳ್ತೀವಲ್ಲ, ಇವ್ರದ್ದು ತುಳಸಿದಾಸ್ ಕಥೆ, ಅವ್ರಿಗೆ ಭಯಂಕರ ಮೋಹಂತ ಹೆಂಡತಿ ಅಂದ್ರೆ ಒಂದ್ ದಿನ ಬಿಟ್ಟರಾಗ್ತದೆ, ಒಂದಿನ ಹೆಂಡತಿ ಜೊತೆ ಇಲ್ಲ ಅಂದ್ರೆ ಅವ್ರಿಗೆ ಏನಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಇದು ಹೆಂಡತಿ ತವ್ರ ಮನೆ ಹೋದ್ರೆ ನಿದ್ದೆನೇ ಬರ್ತಿಲ್ಲ ಇವರಿಗೆ, ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ರಾತ್ರೋರಾತ್ರಿ ಹೋಗಿದ್ದಾರೆ, ಹೊಳೆ ಹೋಗಿದ್ದಾರೆ, ಒಂದು ಶವ ಅನ್ನ ಕೂತ್ಕೊಂಡು ಹೋಗಿದ್ದಾರೆ ಆ ಕಡೆಗೆ. ಆ ಮನೆ ಹೋಗುವಾಗ ಮೇಲೆ ಅದನ್ನು ಹಾವು ಹಿಡ್ಕೊಂಡು ಹತ್ಬಿಟ್ಟಿದ್ದಾರೆ ಮೇಲಕ್ಕೆ. ಹೆಂಗ್ ಬಂದಿದ್ರೆ ಅಷ್ಟು ಅವಳಂದ್ರು ನನ್ ಮೇಲೆ ಇಟ್ಟಂತ ಈ ವ್ಯಾಮೋಹವನ್ನ ಅರ್ಧ ಭಾಗ ರಾಮನ ಬಿಟ್ಟು ಉದ್ಧಾರ ಆಗ್ಬಿಡ್ತಿದ್ದಾರಲ್ಲ ಅಂತ ನಮ್ಮ ಹೆಂಡತಿ. ಅದೇ ದೊಡ್ಡ ಉಪದೇಶ ಆಗ್ಬಿಡ್ತು ಅವರಿಗೆ. ಅಷ್ಟಕ್ಕೆ ಅವಳು ಅದೇ ಆಯ್ತಮ್ಮ ನೀನೇ ನನ್ ಗುರುಮ್ಮ ಆಯ್ತಮ್ಮ ಅಂತ ಕೈ ಮುಗಿದು ಹೊರಟೋಗ್ಬಿಟ್ರು. ಮನುಷ್ಯನಿಗೆ ಯಾವಾಗ ಬರುತ್ತೆ, ಯಾರಿಗ್ ಬರುತ್ತೆ ಏನು ಹೇಳಕ್ಕಾಗಲ್ಲ. ಮುಸಲ್ಮಾನರು ಸೂಫಿ ಜನಾಂಗದಲ್ಲಿ ಎಷ್ಟು ಜನ ಮಹಾತ್ಮರಿದ್ದಾರೆ, ಕ್ರಿಶ್ಚಿಯನ್ರಲ್ಲಿ ಎಷ್ಟು ಜನ ಮಹಾತ್ಮರಿದ್ದಾರೆ, ತುಂಬಾ ಜನ ಇದ್ದಾರೆ. ಹಿಂದೂಗಳಲ್ಲೇ ಮಹಾತ್ಮರಲ್ಲ, ಹಿಂದೂಗಳಲ್ಲೇ ಪುಣ್ಯಾತ್ಮರಲ್ಲ, ಹಿಂದೂಗಳು ದುಷ್ಟರು ಇದ್ದಾರೆ, ಮಹಾತ್ಮರು ಇದ್ದಾರೆ, ಜ್ಞಾನಿಗಳು ಇದ್ದಾರೆ, ಉಪಾಸಕರು ಇದ್ದಾರೆ, ಕರ್ಮಗಳು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಭಗವಂತ ಎಲ್ಲರ ಹೃದಯದಲ್ಲೂ ಸಮಾನವಾಗಿದ್ದಾಗ ಯಾರ ಹೃದಯದಲ್ಲಿ ಯಾವಾಗ ಎದ್ಕೊಳ್ತಾನೆ ಏನು ಹೇಳಕ್ಕಾಗಲ್ಲ. ಯಾವ ಪುಣ್ಯಕರ್ಮವಶಾತ್ ಯಾರಿಗೆ ಹೇಗೆ ಅನುಗ್ರಹ ಮಾಡ್ತಾನೆ ಅಂತ ಏನು ತರ್ಕಕ್ಕೆ ಸಿಗಲ್ಲ. ಇದು ಯಾರ್ಯಾರ ಪುಣ್ಯ ಎಲ್ಲೆಲ್ಲೋ ಎದ್ಕೊಂಡ್ಬಾರ್ದು. ಇನ್ನೊಂದಿಂದಾನೆ ಕೃಷ್ಣ ಮಾರ್ಗನ ವಾಪಸ್ ಬರ್ತಾನೆ. ನೈತೇ ಸತಿ ಪಾರ್ಥ ಜಾನನ್ ಯೋಗಿ ಮುಖ್ಯತಿ ಕಶ್ಚನ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ನೈತೇ ಸತಿ ಪಾರ್ಥ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ನ ಏತೆ ಶ್ರುತಿ ಪಾರ್ಥ ಜನಾನ್ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತಃ ಭವಾರ್ಜುನ. ಅರ್ಜುನ. ಆದರೆ ಪಾರ್ಥನೆ ಈ ಎರಡು ಮಾರ್ಗಗಳನ್ನು ತಿಳಿದಂತಹ ಯೋಗಿ ಇದಲ್ಲ. ಯೋಗಿಯಿಂದ ಯಾರೋ ಓಂಕಾರೋಪಾಸಕ, ಅವನು ಎಂದಿಗೂ ಮೋಹಗೊಳ್ಳೋದಿಲ್ಲ ಅಂತ ಇದ್ದಾರೆ. ಪ್ರಕರಣ ಓಂಕಾರೋಪಾಸಕ ಭಕ್ತನಾಗ್ಬೋದು, ಜ್ಞಾನಯೋಗಿ ಆಗ್ಬೋದು. ಆದ್ರಿಂದ ನೀನು ಎಲ್ಲಾ ಕಾಲದಲ್ಲೂ ಯೋಗಯುಕ್ತನಾಗು, ಉಪಾಸಕನಾಗು, ಭಗವದ್ಭಕ್ತನಾಗು. ಭಗವದ್ಭಕ್ತನಾಗ್ಬಿಟ್ರೆ ನಿರಂತರ ಭಗವದ್ ಪ್ರೇಮ ಮಾಡ್ಕೊಂಡಿದ್ರೆ ಅವನು ದಕ್ಷಿಣ ಮಾರ್ಗಲು ಹೋಗಲ್ಲ, ಉತ್ತರ ಮಾರ್ಗಲು ಹೋಗಲ್ಲ, ಅವನು ಭಗವಂತ ಕಡೆ ಹೋಗ್ಬಿಡ್ತಾನೆ. ಭಗವಂತ ಕಡೆ ಹೋಗಿ ತತ್ವಜ್ಞಾನ ಮಾಡ್ಕೊಂಡು ಮುಕ್ತರಾಗ್ಬಿಡ್ತಾನೆ. ಆದ್ರಿಂದ ನೀನು ಆ ಮಾರ್ಗ ಆರಿಸ್ಕೋ. ಉತ್ತರ ಮಾರ್ಗಕ್ಕೂ ಹೋಗಬೇಡ, ದಕ್ಷಿಣ ಮಾರ್ಗಕ್ಕೂ ಹೋಗಬೇಡ. ಎರಡು ಮಾರ್ಗವನ್ನು ಬಿಟ್ಟು ಭಗವದ್ಭಕ್ತಿಯನ್ನು ಹಿಡ್ಕೊಂಡು ಭಗವಂತನನ್ನು ಪಡ್ಕೊಳ್ಳೋ ಮಾರ್ಗಕ್ಕೆ ಹೋಗು ಅಂತ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಅವನನ್ನೇ ಯೋಗಿ ಅಂತ, ಭಗವಂತನ ಪಡ್ಕೋಕ್ಕೋಸ್ಕರ ಹೋಗುವ ಮಾರ್ಗವನ್ನೇ ಯೋಗಿ ಅಂತ ಕರೀತಾ ಆ ಮಾರ್ಗವನ್ನು ಅವಲಂಬಿಸ್ಕೊ ನೀನು. ನ ಏತೆ ಯಥೋಕ್ತೆ ಶ್ರುತಿ ಮಾರ್ಗವು ಪಾರ್ಥ ಜಾನನ್ ಸಂಸಾರಾಯ ಏಕ ಅನ್ಯ ಮೋಕ್ಷಾಯ ಚ ಇತಿ. ಯೋಗೀನ ಮುಖ್ಯತಿ ಕಶ್ಚನ ಕಶ್ಚಿದಪಿ. ಈ ಮೇಲೆ ಹೇಳಿದ್ದಾದ ಎರಡು ಮಾರ್ಗಗಳನ್ನ ತಿಳಿದವನಾಗಿ ಎಲ್ಲಿ ಅರ್ಜುನನೇ ಯಾವನೊಬ್ಬನು ಯಾವ ಯೋಗಿಯೂ ಮೋಹಗೊಳ್ಳುವುದಿಲ್ಲ. ಅವನು ಯೋಗಿ ಏನ್ ಅನ್ಕೋತಾನೆ, ಒಂದು ಮಾರ್ಗ ದಕ್ಷಿಣ ಮಾರ್ಗ ಸಂಸಾರಕ್ಕೆ ಕಾಣುವುದು,
ಉತ್ತರಾಯಣ ಮಾರ್ಗ ಕ್ರಮಮುಕ್ತಿಗೆ ಕಾರಣ, ಸಾಖ್ಯ ಮೋಕ್ಷ ಅಲ್ಲ, ಕ್ರಮಮುಕ್ತಿಗೆ ಕಾರಣ, ವಾಪಸ್ ಬರೋದಿಲ್ಲ ಅಂತ ಈ ರೀತಿ ತಿಳ್ಕೊಂಡು ಇವನು ಕ್ರಮಮುಕ್ತಿ ಕಾರಣವಾದ ಮಾರ್ಗದಲ್ಲಿ ಹೋಗ್ತೀನಿ ಅಂತೂ ಇಷ್ಟಪಡಲ್ಲ. ಈ ಸಂಸಾರಕ್ಕೆ ಕಾರಣವಾದ ದಕ್ಷಿಣ ಮಾರ್ಗವನ್ನು ಇಷ್ಟಪಡೋದಿಲ್ಲ. ಇಲ್ಲೇ ಮುಕ್ತನಾಗ್ಬೇಕು ಇಷ್ಟಪಡ್ತಾನೆ ಅವನು. ನನಗೆ ಇಲ್ಲಿಯೇ ಭಗವತ್ ತತ್ವವನ್ನು ಕಟ್ಕೊಂಡು ಇಲ್ಲೇ ಕೃತಾರ್ಥನಾಗ್ಬೇಕು ಅಂತ ಬಯಸ್ತಾ ಇದ್ದಾನೆ. ಹಾಗೆ ಬಯಸ್ತಾ ಇದ್ದು ಪ್ರಯತ್ನ ಪಡ್ತಾ ಇದ್ದು ಯಾರ ಆಗದೆ ಹೋದ್ರೆ ಅವ್ನು ಯೋಗ ಭ್ರಷ್ಟ ಆಗ್ತಾನೆ. ಆ ವಿಷಯ ಬೇರೆ. ಈ ಯೋಗಿ ಮುಖ್ಯತೆ ಕಷ್ಟ ಜನ ಅಂದ್ರೆ ಮೋಕ್ಷಕ್ಕೂ ಇಷ್ಟಪಡಲ್ವಾ ಅಂತ ಅನ್ಸ್ಬಿಡುತ್ತೆ. ಮೋಕ್ಷಕ್ಕೆ ಕ್ರಮಮುಕ್ತಿಗೆ ಕಷ್ಟ, ಕ್ರಮಮುಕ್ತಿಗೆ ಇಷ್ಟಪಡೋದಿಲ್ಲ ಅವನು. ಕ್ರಮಮುಕ್ತಿ ಆಗ್ಬೇಕು, ನಾನು ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ಬ್ರಹ್ಮಲೋಕದಲ್ಲಿ ಹೋಗ್ಬಿಟ್ಟು ಅಲ್ಲಿ ತತ್ವಜ್ಞಾನ ಮಾಡ್ಕೊಳ್ತೀನಿ ಅಂತ ಅವನು ಅನ್ಕೊಳ್ಳಲ್ಲ. ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತಃ ಸಮಾಹಿತಃ ಭವ ಅರ್ಜುನ. ಆದ್ರಿಂದ ಇಲ್ಲಿ ಅರ್ಜುನನೇ ಎಲ್ಲಾ ಕಾಲದಲ್ಲಿ ಕೂಡ ನೀನು ಯೋಗಯುಕ್ತನಾಗು, ಸಮಾಹಿತ ಮನಸ್ಕನಾಗು, ಮನಸ್ಸಮಾಧಾನ ಇಟ್ಕೊಂಡು ಆ ಸಮಾಧಾನ ಸಮಾಧಾನ ಪರಮಾತ್ಮನ ಚಿಂತಿಸ್ತಾ ಇರು. ಪರಮಾತ್ಮನು ಅತ್ಯಂತ ಸಮಾಧಾನಿ, ಅವನಲ್ಲಿ ಏರ್ಪೇರಿಲ್ಲ, ಅವನಲ್ಲಿ ಪರಿಪೂರ್ಣವಾದದ್ದನ್ನಲ್ಲಿ ಏರ್ಪೇರಕ್ಕೆ ಅವಕಾಶಗಳಿಲ್ಲ. ಅದನ್ನ ಭಗವಂತನ ಸ್ವಭಾವ ಸಮಾಧಾನ, ಅದನ್ನು ಪಡ್ಕೋಬೇಕು ಅಂದ್ರೆ ನೀನು ಸಮಾಧಾನಿಯಾಗಿರು. ನಿನ್ನ ಮನಸ್ಸನ್ನ ಏರ್ಪೇರ್ ಮಾಡ್ಕೋಬೇಡ, ಕಂಟ್ರೋಲ್ ಮಾಡ್ಕೊ, ಸಮಾಧಾನ ಮಾಡ್ಕೊಂಡು ಭಗವತ್ ಪ್ರೇಮವನ್ನು ತುಂಬಿಕೊಂಡು ನಿರಂತರ ಭಗವತ್ ಪ್ರೇಮದಲ್ಲಿಯೇ ಕಾಲಯಾಪನೆ ಮಾಡ್ತಾ ಇರು. ಇನ್ನು ಅಹೋರಾತ್ರಿ ಪೂರ್ತಿ ಸರ್ವದಾ ಮನ್ಮನಾಭವ ಮದ್ಭಕ್ತೋ ಮಜ್ಜಾಜಿ ಮಾನ್ನಮಿಸ್ಕೊ. ಮನ್ಮನಾಭವ ಅಂದ್ರೆ ಧ್ಯಾನ ಯೋಗಿ ಭವ ಅಂತ, ಮದ್ಭಕ್ತ ಅಂದ್ರೆ ಭಕ್ತಿ ಯೋಗರಾಗುವಂತ, ಮಧ್ಯಾಜಿ ಅಂದ್ರೆ ಕರ್ಮಯೋಗಿ ಆಗುವಂತ. ಈ ರೀತಿ ಇದ್ದು ನೀನು ನನ್ನನ್ನೇ ಸ್ಮರಿಸ್ತಾ ಇರಪ್ಪ, ನೀನು ಕ್ರಮೇಣ ಇದಾಗ್ತೀಯ ಅಂತ ಹೇಳಿ ಭಗವಂತ ಈ ಎರಡು ಮಾರ್ಗವೂ ನಿನ್ ಬೇಡ, ಭಕ್ತಿ ಮಾರ್ಗ ಕಡೆ ಬಾ, ಭಗವತ್ ತತ್ವವನ್ನು ಕಂಡುಕೊಳ್ಳುವ ಮಾರ್ಗಕ್ಕೆ ನೀನು ಬಾ, ಉಪಾಸನಾ ಮಾರ್ಗ ಕೈಗೊಳ್ಳುವಂದ. ಉಪಾಸನಾ ಮಾರ್ಗದಲ್ಲೂ ಬ್ರಹ್ಮಲೋಕ ಪ್ರಾಪ್ತಿ ಕಾರಣವಾದ ಉಪಾಸನಾ ಮಾರ್ಗ ಅಲ್ಲ, ತತ್ವಜ್ಞಾನಕ್ಕೆ ಸಾಧನವಾದ ಬ್ರಹ್ಮ ಬರಲ್ಲ. ಅರ್ಥವಾಗ್ತಿಲ್ವಾ? ಎಲ್ಲಿದ್ಯಾ? ಉಪಾಸನಾ ಮಾರ್ಗಕ್ಕೂ ಹೋಗ್ಬೇಡ. ಕರ್ಮಯೋಗ ಮಾಡಿ ಕರ್ಮಯೋಗ ಪ್ರಕರಣ ಅಲ್ಲ ಅದೆಲ್ಲ ಬಂದಿದೆ. ಅಲ್ಲೋ ಮನ್ಮನಾಭ ಮದ್ಭಕ್ತ ಮಧ್ಯಾಜಿ ಮೂರಿದೆ ಅಂದ್ರೆ ಮನ್ಮನಾಭವನ ಧ್ಯಾನ ಯೋಗಿ ಆಗು, ಮದ್ಭಕ್ತ ಭಕ್ತಿಯೋಗ ಆಗು, ಮಧ್ಯಾಜಿ ಕರ್ಮಯೋಗ ಇದೆ. ಆತರ ಜ್ಞಾನ ಭಗವದ್ಭಕ್ತಿ ಹಿಡ್ಕೊಂಡು ಹೇಳ್ತಾ ಇದ್ದಾನೆ. ಈ ಉತ್ತರ ಮಾರ್ಗಕ್ಕೆ ಹೋಗ್ತೀನಿ ಹೋಗ್ಬೇಡ, ದಕ್ಷಿಣ ಮಾರ್ಗಕ್ಕೆ ಹೋಗ್ತೀನಿ ಹೋಗ್ಬೇಡ, ಆ ಎರಡು ಮಾರ್ಗಕ್ಕೂ ನಿಮ್ಗೆ ಬೇಕಿಲ್ಲ, ತತ್ವಜ್ಞಾನ ಕಡೆ ಬಾ ಅಂತ ಇದ್ದಾನೆ. ಯೋಗಿ ಭವ ಅಂದ್ರೆ ಯಾವ ಯೋಗಿ ಭವ ಇದೆ? ತಸ್ಮಾತ್ ಯೋಗಿ ಭವ, ತಸ್ಮಾತ್ ಯೋಗಯುಕ್ತೋ ಭವ ಅಂದ್ರೆ ಯೋಗಯುಕ್ತ ಕಹ ಯೋಗಯುಕ್ತ, ಯಾವ ಯೋಗಯುಕ್ತ? ಉಪಾಸನಾ ಯೋಗಯುಕ್ತನ, ಭಕ್ತಿ ಯೋಗಯುಕ್ತನ? ಪ್ರಕರಣ 8ನೇ ಅಧ್ಯಾಯ ಭಕ್ತಿ ಯೋಗ ಅಲ್ವಲ್ಲ. ಸಮಾಹಿತ ಭವ ಅಂದ್ಬಿಟ್ಟು ಭಾಷ್ಯಕಾರ ಯಾರು ಏನು ಕೊಟ್ಟಿಲ್ಲ, ಅಯ್ಯೋ ಬುದ್ಧಿವಂತ ಸ್ವಾಮಿ ಇರ್ತಿಲ್ಲ, ಇಲ್ಲ ಸಿಕ್ಕಾಕೊಳ್ಳ. ಭಾಷ್ಯಾಸ್ತ್ರ ನೋಡಿ ಕೊಡ್ಲಿಲ್ಲ, ಭಾಷ್ಯಾಸ್ತ್ರಲ್ಲೂ ಏನ್ ಮಾಡ್ಲಿಲ್ವಾ? ಯಾವ ಯೋಗಿ ಅಂತ? ಅಭ್ಯಾಸ ಯೋಗಿಯ? ಅಲ್ಲ, ಏತೇ ಸ್ಥಿತಿ ಜಾನನ್ ಯೋಗಿ ನಮುಷ್ಯತಿ ಅಂತಂದ್ರೆ ಎರಡು ಮಾರ್ಗದಲ್ಲೂ ಮೋಹಗೊಳ್ಳೋದಿಲ್ಲ ಅಂದ್ರೆ ಅದರ ಬಗ್ಗೆ ಆಸೆ ಪಡೋಲ್ಲ ಅಂತ ಅರ್ಥ. ಈ ಮೋಹ ಅಂದ್ರೆ ಆಸೆ ತಾನೆ. ಉಚ್ಚಾರ ಮಾರ್ಗ ಅವಾಗ ಧ್ಯಾನ ಯೋಗಿ ಒಂದು ಓಂಕಾರ ಉಪಾಸನೆ ಮಾಡುವಂದ್ರೆ ಉಚ್ಚಾರ ಮಾರ್ಗಕ್ಕೆ ಹೋದಂಗ ಆಯ್ತು. ಮತ್ತೆ ಅಲ್ವಾ? ಅಲ್ಲಿ ನೋಡು ಕೊಡೋರಿಗೆ ತಿಸ್ಕೊಂಡಿ ಆ ಯೋಗದ ಮಹಾತ್ಮೆಯನ್ನು ಹೇಳ್ತಿದ್ದಾರೆ. ಯೋಗಯುಕ್ತ ಭವ ಅನ್ನಲ್ಲ. ಯಾವ ಯೋಗಯುಕ್ತ ಭವ?
ಯಾವ ಯೋಗದಿಂದ ಕೂಡ್ಕೊಂಡವನಾಗು? ಆ ಯೋಗದ ಮಹಾತ್ಮೆ ಹೇಳಿ ಕೇಳು. ವೇದೇಶು ಯಜ್ಞೇಶು ತಪಸ್ಸು ಚೈವ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಶು ತತ್ಪುಣ್ಯ ಫಲಂ ಪ್ರದಿಷ್ಟಂ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾಜ್ಯಂ ಯೋಗಿ ಪರಂ ಸ್ಥಾನಮುಪೈತಿ ಚಾಜ್ಯಂ ವೇದೇಷು ಯಜ್ಞೇಷು ತಪಸ್ಸು ಚೈವ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾಜ್ಯಂ ವೇದೇಷು ಯಜ್ಞೇಷು ವೇದೇಷು ಯಜ್ಞೇಷು ತಪಸ್ಸು ಚ ಏವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ಉಪೈತಿ ಚ ಅನ್ಯ ಅದ್ಯಂ ಆದ್ಯಂ ಇಲ್ಲ. ಸಮಸ್ತ 4 ವೇದಗಳಲ್ಲೂ ಯಾವ ಪುಣ್ಯ ಫಲವನ್ನು ಹೇಳಿದೆಯೋ, ಸಮಸ್ತ ವೇದಗಳ ಅಧ್ಯಯನ ಮತ್ತು ಅನುಷ್ಠಾನ, ಯಜ್ಞಗಳಿಂದ ಯಾವ ಪುಣ್ಯ ಫಲವನ್ನು ಹೇಳಿದೆಯೋ, ತಪಸ್ಸುಗಳಲ್ಲಿ ಯಾವ ಪುಣ್ಯವು ನೆಲೆ ನಿಂತಿದೆಯೋ, ದಾನಗಳಲ್ಲಿ ಯಾವ ಪುಣ್ಯವು ನೆಲೆ ನಿಂತಿದೆಯೋ, ಆ ಎಲ್ಲಾ ಪುಣ್ಯ ಫಲವನ್ನು ಕೂಡ ಅಚ್ಚೇತಿ ದಾಟಿ ಹೋಗ್ತಾರಂತೆ. ತತ್ಸರ್ವ ಇದಂ, ಇದೆಲ್ಲವನ್ನೂ ದಾಟಿ ಹೋಗ್ತಾರಂತೆ. ಇದಂ ವಿದಿತ್ತ, ಇದಂ ಅಂದ್ರೆ ಈ ಪರಮಾತ್ಮ ತತ್ವವನ್ನು ಕಂಡುಕೊಂಡು ಜ್ಞಾನಿ ಆದ್ಮೇಲೆ ಮೀರ್ತಾನೆ ಹೇಳಲೇಬೇಕಾಗಿಲ್ಲ. ಜ್ಞಾನಿ ಆದ್ಮೇಲೆ ಮೀರ್ತಾನೆ ಅಂದ್ರೆ ಹೊಸ ವಿಷಯ ಅಲ್ಲ ಅದು. ಇದಂ ವಿದಿತ್ವ ಅಂದ್ರೆ ಯಾವ್ದನ್ನ? ಇದಂ ವಿದಿತ್ವ ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವ ಇದೆಯಲ್ಲ. ನಿರ್ದ್ವಾರೇಣ ಉತ್ತಮರ್ಥಂ ಯಾವ್ದು ಅರ್ಥ? ಸಪ್ತಪ್ರಶ್ನೆ ನಿರ್ಣಯ ದ್ವಾರೇಣ ಮುಕ್ತಮರ್ಥಂ ಅಂತ ಇದ್ದಾರೆ. ಟಿಪ್ಪಣಿ ಕೊಟ್ಟಿದ್ದಾರೆ ಅದಕ್ಕೆ. ಪರಮಾತ್ಮ ಧ್ಯಾನದಿಂದ ಆಗುವ ಫಲ ಸಿಕ್ಕಲಾರದು. ಆದ್ರೆ ನೀನು ಇಂಥ ಉಪಾಸನೆ ಮಾಡುವ ಯೋಗಿ ಆಗೋದಕ್ಕೆ ಪ್ರಯತ್ನ. ಪರಮಾತ್ಮ ಧ್ಯಾನ ಮಾಡುವಂತ ಇದ್ದಾರೆ ಸ್ವಾಮಿಗಳು. ಹೀಗೆ ಕರ್ಮಕ್ಕೂ ಪರಮಾತ್ಮ ಉಪಾಸನೆಗೂ ಹೆಚ್ಚಿನ ಅಂತರವಿರುವುದನ್ನು ವೇದಾಧೀನ ಯಜ್ಞಾದಾನ ವಸ್ತು ಕರ್ಮಗಳಲ್ಲಿ ಯಾವುದನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದಿಗಾದ ಮಾಡಿ ಪರಮಾತ್ಮ ಧ್ಯಾನ ಆಗುವ ಫಲವು ಸಿಕ್ಕಲಾರದು. ಆದ್ರೆ ಅದು ಸಮಯ ಓದ್ತಿರೋದು. ಉಪಾಸನೆಯನ್ನು ಮಾಡಲು ಯೋಗಿ ಆಗುವುದಕ್ಕೆ ಅಲ್ಲಿಗೆ ಉಪಾಸನೆ ಇದೆ ಪ್ರಕರಣ. ಯೋಗಿ ಅಂದ್ರೆ ಉಪಾಸಕ. ಯೋಗಿ ಅಂದ್ರೆ ಉಪಾಸಕನು. ಪರಂ ಸ್ಥಾನ ಸಾಮ್ಯ ಉಪಯೋಗಿ, ಪರಂ ಸ್ಥಾನ ಉಪಯೋಗಿ, ಹೆಚ್ಚಿನ ಸ್ಥಾನವನ್ನ ಬ್ರಹ್ಮಲೋಕವನ್ನ. ಸಮ್ಯಕ್ ಅಧೀತೇಶೋ ಯಜ್ಞೇಶು ಚ ಸಾದ್ಗುಣ್ಯೇನ ಅನುಷ್ಠಿತೇಶೋ ತಪಸ್ಸು ಚ ಸುತಪ್ತೇಷು ದಾನೇಶೋ. ಸುತಪ್ತೇಷು ಅಲ್ಲಿಗೆ ದಾನೇಶು ಚ ಸಮ್ಯಕ್ ದತ್ತೇಶು. ವೇದಗಳಲ್ಲಿ ಅಂದ್ರೆ ಎಲ್ಲಾ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ನಿಯಮದಿಂದ ಇದ್ದು ವೇದಾಧ್ಯಯನ ಮಾಡೋದಕ್ಕೆ ಯಾವ ಪುಣ್ಯ ಫಲ ಅಂತ ಹೇಳತ್ತೋ ಆ ರೀತಿ ವೇದಾಧ್ಯಯನ ಮಾಡಿದ್ರಿಂದಲೂ ಯಜ್ಞವನ್ನ ಸಾದ್ಗುಣ್ಯವಾಗಿ ಪರಿಪೂರ್ಣ ಇತಿ ಕರ್ತವ್ಯತೆಲ್ಲ ಪೂರ್ತಿ ಕೂಡಿಸ್ಕೊಂಡು ಅನುಷ್ಠಾನ ಮಾಡೋದು ಯಜ್ಞಾನುಷ್ಠಾನ. ಚೆನ್ನಾಗಿ ಅನುಷ್ಠಾನ ಮಾಡಿದ್ರು. ತಪಸ್ಸನ್ನು ಚೆನ್ನಾಗಿ ತಪಸ್ಸು ಮಾಡಿದರು. ಪೂರ್ತಿ ವೀರವತ್ತರಾಗಿ ಕೂತ್ಕೊಂಡು ಏಕಾಗ್ರತೆ ತಪಸ್ಸು ಮಾಡಿದರು. ಚೆನ್ನಾಗಿ ದಾನವನ್ನ ಯೋಗ್ಯರಾದವರಿಗೆ ಪಾತ್ರರಾದವರಿಗೆ ದಾನ ಮಾಡಿದ್ರು. ಅದ ಪೂರ್ಣವಾಗಿ ಯಾರಿಗೆ ದಾನ ಮಾಡಿದ್ರೆ ದಾನ ಮಾಡೋದ್ರಲ್ಲಿ ಕೆಲವರಿಗೆ ಗೋಭೂ ಹಿರಣ್ಯ ಬ್ರಾಹ್ಮಣ ಅಂತ ಹೇಳಿದ್ದಾರೆ. ಕೆಲವಕ್ಕೆ ಅನ್ನಕ್ಕೆ ಕೃತಪಾತ್ರ, ಅನ್ನ, ವಸ್ತ್ರ, ಪುಸ್ತಕ, ವಿದ್ಯೆ, ಮನೆ ಎಲ್ಲರಿಗೂ ಕೊಡ್ಬೋದು, ಏನಿಲ್ಲ. ಕೆಲವೊಂದು ಮಾತ್ರ ಹಿರಣ್ಯ ಕೊಡ್ಬೇಕಾದ್ರೆ ಗೋ ಕೊಡ್ಬೇಕು, ಬ್ರಾಹ್ಮಣ ಕೊಡೋದು ಮಾಡಿದ್ದಾರೆ. ಚೆನ್ನಾಗಿ ದಾನ ಮಾಡಿದ್ದಾದ್ರೆ ಏತೇಷು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಶಾಸ್ತ್ರೇಣ ಅಚ್ಚೇತಿ ಅತೀತ್ಯ ಗಚ್ಚತಿ ತತ್ಸರ್ವಂ ಫಲಜಾತಂ ಇದಂ ವಿದಿತ್ವಾ ಸಪ್ತ ಪ್ರಶ್ನೆ ನಿರ್ಣಯ ದ್ವಾರೇಣ ಉಕ್ತಂ
ಅರ್ಥಂ ಸಮ್ಯಕ್ ಅವಧಾರ್ಯ ಅನುಷ್ಠಾಯ ಯೋಗಿ. ಇವುಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಪುಣ್ಯ ಫಲ ಇವುಗಳಲ್ಲಿ ಯಾವ ಪುಣ್ಯ ಫಲ ಆಗುತ್ತೆ ಅಂತ ಶಾಸ್ತ್ರ ಹೇಳಿದ್ರು. ವೇದ, ಯಜ್ಞ, ದಾನ, ತಪಸ್ಸು ಇವುಗಳಲ್ಲಿ ಪುಣ್ಯ ಫಲ ಇಂಥದ್ದು ಅಂತ ಶಾಸ್ತ್ರದಲ್ಲಿ ಏನ್ ಗೊತ್ತು ಮಾಡಿದ್ಯೋ ಅಲ್ಲೂ ಕೂಡ ಮಾಡೋರ ಡಿಪೆಂಡ್ ಮೇಲೆ ಅವರ ತಿಳುವಳಿಕೆ, ಅವರ ಆಚಾರ, ಅವರ ಏಕಾಗ್ರತೆ, ಅವರ ಭಕ್ತಿ, ದೇಶ, ಕಾಲ ಎಲ್ಲ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಪುಣ್ಯ ಕರ್ಮಕ್ಕೂ ಇಷ್ಟೇ ಏನ್ ಮಾಡಿದ್ರು ಹೇಳಕ್ಕಾಗಲ್ಲ. ಶಾಸ್ತ್ರದಿಂದ ಏನ್ ಹೇಳಿದ್ಯೋ ಅದೆಲ್ಲವನ್ನು ದಾಟ್ ಹೋಗ್ತಾನೆ, ಮೀರ್ ಹೋಗ್ತಾನೆ. ಆ ಫಲ ಸಮೂಹವೆಲ್ಲವನ್ನು ನಿರ್ಣಯ ಮಾಡ್ತಾರೆ. ಯಾರೋ ಇದನ್ನ ತಿಳ್ಕೊಂಡು ಇದನ್ನ ಅಂದ್ರೆ ಈ 7 ಪ್ರಶ್ನೆಯನ್ನು ನಿರ್ಣಯ ಮಾಡೋದ್ರ ಮೂಲಕ ಹೇಳಿದ್ದಾಗಿರುವ ಓಂಕಾರೋಪಾಸನೆ. ಓಂಕಾರೋಪಾಸನೆಯನ್ನು ಚೆನ್ನಾಗಿ ನಿರ್ಣಯ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಿದ್ರು. ಓಂಕಾರೋಪಾಸನೆ ಗೊತ್ಕೊಡ್ತಾ ಇದ್ದಾರೆ. ಯಾವಾಗ ಎಲ್ಲಾ ಉಪಾಸನೆಯೂ ಸಮಾನಪ್ಪ. ಓಂಕಾರೋಪಾಸನೆ ಅಂತಂದ್ರೆ ಅವನ ಸನ್ಯಾಸಿ ಇರ್ಬೋದು, ಅವರವರು ಆಯಾಯ ಉಪಾಸನೆ ಸಾಕ್ಷಾತ್ಕಾರ ಅದು ಮಾಡಿದ್ರೆ ಅದೇ ಪ್ರಾಣೋಪಾಸನೆ, ವಿಶ್ರಾಮೋಪಾಸನೆ, ದಹರೋಪಾಸನೆ, ಶಾಂಡಿಲ್ಯ ವಿದ್ಯೆ. ಸರಿ, ಓಂಕಾರದ ವಿಶೇಷ ಇದೆ ಅಂತ ಒಪ್ಪಗಿನೇ. ಆದ್ರೆ ಉಪಾಸನೆ ಓಂಕಾರ ಉಪಾಸನೆ ಒಂದಕ್ಕೆ ಮಾತ್ರ ಬ್ರಹ್ಮಲೋಕ ದಾಖಲಿಕ್ಕಿಲ್ಲ. ಎಲ್ಲ ಸಾಕ್ಷಾತ್ಕಾರ ಆಯ್ತಿದೆ, ಎಲ್ಲ ಒಂದೇ. ದಹರೋಪಾಸನೆ, ಶಾಂಡಿಲ್ಯ ವಿದ್ಯೆ ಅಗಲೇನೆ. ಓಂಕಾರೋಪಾಸನೆ ಸಾಕ್ಷಾತ್ಕಾರ ಇದೆ ಏನಿಲ್ಲ. ಓಂಕಾರ ಸಾಕ್ಷಾತ್ಕಾರ ಆಗ್ಲೇಬೇಕು ಅಂತ ಇಟ್ಕೊಂಡ್ರೆ ಸಾಕ್ಷಾತ್ಕಾರ ಆಗಿದ್ರೆ ಒಂದೇ. ಸಾಕ್ಷಾತ್ಕಾರ ಆಗದೆ ಹೋದ್ರು ಆಗುತ್ತೆ ಅಂದ್ರೆ ಓಂಕಾರಕ್ಕೂ ಆಗುತ್ತೆ ಅನ್ನೋ ಒಪ್ಪಕಾಲ. ಏನಪ್ಪ ಶಾಸ್ತ್ರ ಕರ್ಕೊಂಡು ವಿಶೇಷ ಅನ್ಕೋಬೇಕು. ಪ್ರಕೃಷ್ಟವಾದ ಆ ಅರ್ಥವನ್ನು ನಿರ್ಣಯ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಿ ಯೋಗಿ ಆದವನು ಆ ಉತ್ತಮವಾದಂತಹ ಲೋಕಕ್ಕೆ ಹೊರಟೋಗ್ತಾನೆ. ಅಲ್ಲ, ಮತ್ತೆ ಸ್ವಲ್ಪ ಉತ್ತರ ಮಾರ್ಗವೇ ಆಯ್ತಲ್ಲ ಇವರಿಗೆ. ನೀಚ ಸ್ಥಿತಿ ಬಾಧನೆ ಆಗ್ಲೇ ಇಲ್ವಲ್ಲ. 2 ಮಾರ್ಗವನ್ನು ಮೋಹಗೊಳ್ಳಲ್ಲ ಅಂದ್ರೆ ಉತ್ತರ ಮಾರ್ಗ ಮೋಹಗೊಂಡ ಅಂತ ಇದ್ದೀವಿ ನಾವು. ಆ ರೀತಿ ಅರ್ಥ ಮಾಡ್ಬೇಕು ಹೊರಗಡೆ. ಇಲ್ಲ ಈ ಮಾರ್ಗಗಳನ್ನು ತಿಳ್ಕೊಂಡು ಮೋಹ ಹೋಗಲ್ಲ. ಅದೇ ಮೋಹಗೊಳ್ಳಲ್ಲ ಅಂದ್ರೆ ಏನು ಹಿಂಗಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ಳಲ್ಲ ಅಂತ ಸ್ಥಾನ. ಅದು ಉತ್ತರ ಮಾರ್ಗಕ್ಕೆ ಹೋಗ್ಬೇಕು. ಹಾ, ಅಷ್ಟೇ. ಅದು ಏತೆ ದ್ವೇಷನ, ಶುಚಿ ದ್ವೇಷನ ಇದೆಯಲ್ಲ. ಹಾ ಹಾ, ಸಂಕೋಚ ಮಾಡ್ಬೇಕೇನೋ. ಬಹಳ ಕ್ಲೇಶ ಇದು. ಈ ಸ್ಪಷ್ಟವಾಗಿ ಏನು ಹೇಳೋದಿಲ್ಲ. ಭಗವಂತನು ಸ್ಪಷ್ಟ ಹೇಳ್ತಾರೆ, ಭಾಷ್ಯಕಾರ ಸ್ಪಷ್ಟ ಹೇಳ್ತಾರೆ. ಈ ಮಾರ್ಗವು ದ್ವೇಷ ಹಾಕಿದ್ರು. ಸಂಸಾರ ಏಕ ಮೋಕ್ಷ ಏಕ ಇತಿ ನಮುಷ್ಯತಿ ಅಂತ ಇದ್ದಾರೆ. ಸಂಸಾರಾಯ ನಗಚ್ಚತಿ ಮೋಕ್ಷಾಯ ಚ ಗಚ್ಚತಿ ಅಂತ ಮೋಹಗೊಳ್ಳದೇನೆ, ಸಂಸಾರ ಮಾರ್ಗಕ್ಕೆ ಹೋಗ್ದೇನೆ ಮೋಕ್ಷ ಮಾರ್ಗಕ್ಕೆ ಹೋಗುವ. ಅದೆಲ್ಲಿದೆ ಮುಖ್ಯ ಹೋಗ್ತಾನೆ ಅಂತ ಮಾಡ್ಕೋಬೇಕು. ಯಾಕೆ ಹಿಂಗ್ ಬರೀತಾರಪ್ಪ? ಎಲ್ಲ ಕನ್ಫ್ಯೂಸ್ ಬರೀತಾರೆ. ಅವ್ರಿಗೂ ಗೊತ್ತಾಗಿಲ್ಲ ಏನೋ ಆಗಿರುತ್ತೆ. ಪರಂ ಪ್ರಕೃಷ್ಟಂ ಐಶ್ವರಂ ಸ್ಥಾನಂ ಉಪೈತಿ ಚ ಪ್ರತಿಪದ್ಯತೆ. ಆದ್ಯಂ ಆದೂಭವಂ ಕಾರಣಂ ಬ್ರಹ್ಮ ಇತ್ಯರ್ಥಃ. ಪರಮನೆ ಅತ್ಯಂತ ಹೆಚ್ಚದಾದ ಪ್ರಕೃಷ್ಟವಾದ ಬ್ರಹ್ಮ ಯಾವುದಿದ? ಸಗುಣ ಬ್ರಹ್ಮವೇ, ಹಿರಣ್ಯಗರ್ಭ ಬ್ರಹ್ಮ. ಹೆಚ್ಚಿನ ಬ್ರಹ್ಮ ನಿರ್ಗುಣ ಬ್ರಹ್ಮ ಅನ್ಕೋಬೇಡಿ. ನಿರ್ಗುಣ ಬ್ರಹ್ಮ ವಿಚಾರ ತಗೊಳ್ತಾನೆ ಇಲ್ಲ. ಆದೋಭವ ಅಂದ್ರೆ ಸೃಷ್ಟಿಯ ಆರಂಭದಲ್ಲಿದ್ದದ್ದಾದ ಅವ್ಯಾಕದಿಂದ ಮೊದಲು ಹುಟ್ಟಿದ್ದಾಗಿರುವ ಕಾರಣಂ ಬ್ರಹ್ಮ ಅಂದ್ರು. ಕಾರಣಂ ಬ್ರಹ್ಮ ಅಂದ್ರೆ ಇಲ್ಲಿ ಇದೆ ಹಿರಣ್ಯಗರ್ಭ ಬ್ರಹ್ಮವೇ. ಕಾರಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಲ್ಲ, ಜನ್ಮಾದ್ಯಸ್ಯ ಏಕಃ ಅಲ್ಲ, ಅಥಾತ್ವ ಬ್ರಹ್ಮ ಜಿಜ್ಞಾಸ ಕಾರಣ ಬ್ರಹ್ಮ, ಆ ಬ್ರಹ್ಮ ಅಲ್ಲ. ಯಾಕೆ ಕಾರಣ ಬ್ರಹ್ಮ ಬರೀಬೇಕು? ಕಾರ್ಯಂ ಬ್ರಹ್ಮ ಅಂತ ಬರೆದು ಏನಾಗ್ತಿತ್ತು? ಆದೂಭವಂ ಕಾರ್ಯಂ ಬ್ರಹ್ಮ. ತಪ್ಪಾಗ್ತಿತ್ತ? ಕಾರ್ಯಂ ಬ್ರಹ್ಮ ಬರೆದು ಏನ್ ಕನ್ಫ್ಯೂಸ್ ಮಾಡಕ್ಕೆ? ಆದಿಯಲ್ಲಿರ್ತಕ್ಕ ಕಾರಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅನ್ಸತ್ತೆ. ನಿರ್ಗುಣ ಬ್ರಹ್ಮನ್ ಹೆಂಗ್ ಪಡ್ಕೊಳ್ತಾನೆ? ಜ್ಞಾನ ಪ್ರಾಪ್ತಿ ಕ್ರಮೇಣ. ಒಟ್ಟ ಮೇಲೆ ಏನೋ ಒಂದು ಇಟ್ಕೊಂಡಿದ್ದಾರೆ ಬ್ರಹ್ಮಾಸ್ತ್ರ. ಹೆಂಗ್ ಹೇಳಿದ್ ಹೊಂದಿಸ್ತೀನಿ ಹೇಳಿ ಬಾ ಶೈಲಜಾ ಅವ್ರದ್ದು ಇದು ಮಾಡ. ಗುರುಗಳೇ, ಇಲ್ಲಿ ಓಂಕಾರಾಪಸನೆ ಬಗ್ಗೆ ಏನು ಹೇಳೇ ಇಲ್ವಲ್ಲ?
ಓಂಕಾರ ಅಲ್ಲೇ ಶುರು ಮಾಡಲ್ಲ. ಓಮಿತ್ಯೇಕಾಕ್ಷರ ವ್ಯಾಹರಣ ಮಾಡಲ್ಲ. ಹಾ ಆ ಪಾಠಕ್ಕೆ ಬಂದಿರ್ಲಿಲ್ವಾ? ಅಲ್ಲ ನೀವು ಇವಾಗ ಹೇಳಿದ್ರಲ್ಲ ಓಂಕಾರ ಹೆಚ್ಚುಗಾರಿಕೆನೆ ಹೇಳ್ತಾ ಇದ್ದಾರೆ ಅಂತ. ಅದಲ್ಲ, ಈ ಪ್ರಕರಣ ಪೂರ್ತಿ ಓಂಕಾರದ್ದೇ. ಇಲ್ಲಿ ಇದು ಇಲ್ಲಿ 11ನೇ ಶ್ಲೋಕದಲ್ಲಿ ಹೇಳಿದೆ ನೋಡಿ. 11ನೇ ಶ್ಲೋಕದಲ್ಲಿ ಎಲ್ಲಿ ಚಂದ್ರ ತತ್ತೇಪದಂ ಸಂಗ್ರಹಣ ಪ್ರವೀಮಿ, ಅಲ್ಲಿ ಓಂಕಾರವನ್ನು ಹೇಳಿರೋದು. ಕವಿಂ ಪುರಾಣ ಮೊದಲು ಓಂಕಾರವನ್ನೇ. ಓಕೆ ಸರಿ ಗುರುಗಳೇ, ಬಂದಿದ್ದೀನಿ ಆ ಕ್ಲಾಸ್ ಬಂದಿದ್ದೀನಿ. ಅಲ್ಲ, ನೀವ್ ಹೇಳ್ದಂಗೆ ಎಲ್ಲಿ ಓಮಿತ್ಯೇಕಾಕ್ಷರ ಇಲ್ಲಿದೆ ನೋಡಿ. 13ನೇ ಶ್ಲೋಕದಲ್ಲಿ ಇದೆ ನೋಡಿ. 13ನೇ ಶ್ಲೋಕದಲ್ಲಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರಣಾಮನಸ್ಪರಂ. ಅದೇ ಅದು 2 ಕಡೆ ಬಿಟ್ರೆ ಬೇರೆ ಎಲ್ಲೂ ಹೇಳಿಲ್ಲ. ಸರಿ, ಅದೇ ಪ್ರಕರಣ, ಕಾಂಟೆಕ್ಸ್ಟ್ ಅದೇ. ಓಕೆ, ಆ ಕಾಂಟೆಕ್ಸ್ಟ್ ಅನ್ನೇ ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ಕಾರ್ಯಬ್ರಹ್ಮವನ್ನೇ ಸೇರ್ಕೊಳ್ತಾರೆ. ಕಾರಣ ಬ್ರಹ್ಮ ಮೊದಲನೇ 2 ವಾಕ್ಯಗಳು ಸ್ಪಷ್ಟ ಆಗುತ್ತೆ. ಈ ಹಿಂದಿನ ಪ್ರಕರಣ ಪೂರ್ತಿ ಭಾಷ್ಯಕಾರರು ಮೊದಲನೇ 2 ವಾಕ್ಯದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಅಷ್ಟಮೇ ದ್ವಾರೆ ನಾಡೀದ್ವಾರೆ, ಅಷ್ಟಮೇ ನಾಡೀದ್ವಾರೆ ಧ್ಯಾನಯೋಗ ಸಗುಣ ಉಕ್ತ ತಸ್ಯ ಚ ಫಲಂ ಅಗ್ನರ್ಚಿರಾದಿಕ್ರಮೇಣ ಕಾಲಾಂತರೇ ಬ್ರಹ್ಮಪ್ರಾಪ್ತಿ ಲಕ್ಷಣಮೇವ ಅನಾವರ್ತಿ ನಿರ್ದಿಷ್ಟಂ. ಸಗುಣ ಇಲ್ಲ, ಕಾರಣ ಬ್ರಹ್ಮ ಅಂತ ಯಾಕೆ ಬರೋವಾಗ ಇಲ್ಲೇ? ಅದು ಕಾರಣ ಬ್ರಹ್ಮ ಅಂದ್ರೆ ಸಗುಣ ಬ್ರಹ್ಮ ಅಂತ ಹೇಳಿ ಕ್ರಮೇಣ ಜ್ಞಾನ ಪ್ರಾಪ್ತಿಯಾಗಿ ಕಾರಣ ಬ್ರಹ್ಮ ಅಂತ ಮಾಡ್ಕೊಳ್ಳಿ. ಇಲ್ವಾ ಅದನ್ನೇ ಸಗುಣ ಬ್ರಹ್ಮ ಅಂತ ಮಾಡ್ಕೊಳ್ಳಿ. 9ನೇ ನಾಳೆ ಮಾಡೋಣ.